ಹೇರಂಬ ಪಾಲಿಸು ಎಮ್ಮನಿ ಅನುದಿನ ಹೇರಂಬ ಪಾಲಿಸು ಎಮ್ಮನಿ ಅನುದಿನ ಗೌರಿ ಜಾತ ಸುಮನಸ ಪ್ರೀತ ಗೌರಿ ಜಾತ ಸುಮನಸ ಪ್ರೀತ ಕರದಳು ಪರಶು ಪಾಶ ಅಂಕುಶಧರಗೆ ಹರುಷದಿ ಭಕ್ತರ ಪೊರೆವಗೆ ಹೇರಂಬ ಪಾಲಿಸು ಯಮನಿ ಹರಿಭಯದಿ ಖಳಕಂಸನಿತ್ತಲು ಹರಿಭಯದಿ ಖಳಕಂಸನಿತ್ತಲು ಕರೆಸಿ ತನ್ನಾಪ್ತರನು ಕರೆಸಿ ತನ್ನಾಪ್ತರನು ಸಭೆಯೊಳಗಿರದೆ ಅಕ್ರೂರನು ಕರೆಸುದ ಪೇಳ್ದ ಮನದಿರೋಯ್ ಮಧುರ ಮಹೇಂದ್ರ ಮಧುರೆಗೆ ಒಳಿದಂತಹ ಈ ಕೌಸ ಜೀವನದಲ್ಲಿ ಎಂತಹ ಸುಖದ ಸುಗ್ಗಿಯನ್ನ ಕಾಣುತ್ತಾ ಇದ್ದಾನೆ. ಒಬ್ಬಳೇ ಒಬ್ಬಳಾಗಿರುವಂತಹ ನನ್ನ ತಂಗಿಯನ್ನ ವಸುದೇವನಿಗೆ ಮದುವೆ ಮಾಡಿಕೊಟ್ಟು ಆ ಸಂಬಂಧವಾದಂತಹ ಉತ್ಸಾಹ ಭರಿತವಾದಂತಹ ಮೆರವಣಿಗೆ ಸಾಗುತ್ತಾ ಇದೆ. ನಾನೇ ತೇರನ್ನು ನಡೆಸುತ್ತಾ ಇದ್ದೇನೆ. ರಥವನ್ನು ನಡೆಸುತ್ತಿರುವಂತಹ ಕಾಲದಲ್ಲಿ ನಭೋಮಾನಿ ಒಳಗಿತ್ತಲ್ಲ, ಯಾರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟು ತಂಗಿ ಎನ್ನುವಂತಹ ಭಾವನೆ ತಂದೆಯೋ ಆ ತಂಗಿಯ 8ನೆಯ ಗರ್ಭದಿಂದ ನಿನ್ನ ಪಾಲಿಗೆ ಮರಣ 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 ಎನ್ನುವ ವಾಕ್ಯವನ್ನು ಕೇಳಲು ಸಿಡಿದಂತ ಉಳಿದಂತ ನಾನು ತಂಗಿಯನ್ನು ಕೊಡುವ ಸಲುವಾಗಿ ಸಿದ್ಧರಾಗಿರುವಂತಹ ಕಾಲದಲ್ಲಿ ವಸುದೇವವನ್ನು ತಂದ. ಕಳೆದಿರು ಇದು ಹುಟ್ಟಿದ ಮಕ್ಕಳನ್ನೆಲ್ಲ ತಂದು ಕೊಡುತ್ತೆ ಅಂತ ಹೇಳಿದ. ಆ ಸಂಬಂಧವಾಗಿ ಯೋಚನೆ ಮಾಡಿ ಅವನಿಗೆ ಅನುಕೂಲವಾದ ಅವಕಾಶವನ್ನು ಕೊಟ್ಟೆ. ಮಕ್ಕಳನ್ನು ತಂದು ಕೊಟ್ಟಾಗ ಅಂತಃಕರಣ ಕರಗಿತು, ನೀರಾಗಿ ಹರಿಯಿತು. ಹೋಗು ಭಾವ, ಈ ಮಕ್ಕಳು ಕರ್ಕೊಂಡು ಹೋಗು, ಸಾಕು ಬೆಳೆಸು ಎಂದು. ಆಮೇಲೆ ನಾರದರ ಮುಖ್ಯವನ್ನು ಕೇಳ್ತಿರುವಂತ ನಾನು ಊರಿದಂತ ನಾನು ಹಿಂದೆ ಮುಂದೆ ನೋಡಿದೆ 6 ಮಕ್ಕಳನ್ನ ಕಳೆಯುತ್ತಲಿದೆ. ಆಮೇಲೆ 7ನೇ ಗರ್ಭ ಮಾಯವಾಯಿತು. 8ನೇ ಗರ್ಭವನ್ನ ತಿಳಿದಿರುವಂತ ನಾನು ಆ ಕ್ಷಣವೇ ಕೊಲ್ಲುವ ಪ್ರಯತ್ನ ಇದ್ದಾಗ ಆ ಶಿಶು ನನ್ನ ಕೈಯಿಂದ ತಪ್ಪಿಸಿ ಹಾರಿ ಆಕಾಶವನ್ನು ಸೇರಿ ಕೌಸ ನಿನ್ನ ಪಾಲನ ಮೃತ್ಯು ಪ್ರಪಂಚದಲ್ಲಿ ಬೆಳೆಯುತ್ತಾ ಇದ್ದಾನೆ ಎಂಬುದನ್ನು ಹೇಳಿದಾಗ ಯಾದ ನಡುಗಿತು, ಹೃದಯ ತತ್ತರಿಸಿತು. ಆ ಸಂಬಂಧವಾಗಿ ಪೂತರನ್ನು ಕಳಿಸಿಕೊಟ್ಟೆ. ಸಕಟ ಧೇನುಕ ಪ್ರಾರಂಭ ಮುಂತಾದ ಅನೇಕ ವೀರನ್ನು ಕಳಿಸಿಕೊಟ್ಟಾಗ ಅದೆಲ್ಲ ವ್ಯರ್ಥವಾಗಿ ಹೋಯಿತು. ಆದ್ರಿಂದ ಈಗ ಏನು ಮಾಡೋಣ? ಓ ಅಕ್ರೂರ ದೊರೆಯೇ, ಬಲು ಬಟಾರ ಹೊಟ್ಟಿದೇನೋ ಬಲು ಬಟಾರ ಹೊಟ್ಟಿದೇನು ರಿಪುವನು ಅಳಸಿ ಬರಲಿಲ್ಲವರು. ಅಕ್ರೂರ ರಿಪುವನು ಅಳಸಿ ಬರಲಿಲ್ಲವರು. ನಂದನ ನಿಲಯದಲ್ಲಿ ಲೀಲ ವಿನೋದರಿ ಬೆಳೆವ ಕೃಷ್ಣ. ಅಕ್ರೂರ ಕೌಸರಾಯ, ಸುಗುಣ ನಿಧಿಯಾಗಿರುವಂತಹ ನಿನ್ನ ಈ ಕಾಲದಲ್ಲಿ ಆಸ್ಥಾನಕ್ಕೆ ಬರ ಹೇಳಿದ್ದಾರೆ ಎಂಬುದನ್ನು ಗೊತ್ತು. ಹೌದು, ಗೊತ್ತಿರುವಂತಹ ಸಂಗತಿ ಯಾವುದೊಂದು ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ. ಕಾರಣ ಏನು? ಬರುವ ಭಟರನ್ನ ಕಳಿಸಿದೆ. ಶಂಕರ ಧೇನುಕ ಪ್ರಾರಂಭ ಮುಂತಾಂತ ವೀರಾದಿ ವೀರನ್ನ ಕಳುಹಿಸಿ ನನ್ನ ವೈರಿಗಳ ಮೂಲೋಚ್ಚಾಟನೆಯಾಗಿ ಪ್ರಯತ್ನ ಪಟ್ಟೆ. ಆದ್ರೂ ಆಗ್ಲಿಲ್ಲ ಕ್ರೂರ. ಆದ್ರಿಂದ ನಿನ್ನ ಕರೀತಾ ಇದ್ದೇನೆ. ಈ ಸಮಯದಲ್ಲಿ ನಂದಗೋಕುಲ ಸೇರಿ ಅದು ಆಡುತ್ತಿರುವ ಬೆಳೆಸುವಂತಹ ಕೃಷ್ಣನ್ನ ಇಲ್ಲಿವರೆಗೆ ನೀನು ಪ್ರಯತ್ನ ಪಟ್ಟು ಕಂಡುಕೊಂಡು ಬರಲೇಬೇಕು. ಪ್ರಭುವೇ,
ಏಕೆ ಕಂಸವೃತ ಮನೋಮೆತೆ ಏಕೆ ಕಂಸವೃತ ಮನೋವೇತೆ ಏಕೆ ಕಂಸ ವೃಥ ಮನೋವೇತೆ ನೂಕಲೋ ಸುಗ ಧರೆಯ ಭಾರವ ನೂಕಲೋ ಸುಗ ಧರೆಯ ಭಾರವ ಗೋಕುಲದಿ ಅವತರಿಸಿ ಗೋಕುಲದಿ ಅವತರಿಸಿ ಮೆರೆವನು ಲೋಕವಂದ್ಯ ಗೋಕುಲದಿ ಅವತರಿಸಿ ಮೆರೆವನು ಲೋಕವಂದ್ಯ ಕಂಸರಾಯ ಅಕ್ರೂರ ಮಧುರ ಮಹೇಂದ್ರನಾದಂತಹ ನಿನ್ನ ಹಿತವನ್ನೇ ಪ್ರತಿ ಕ್ಷಣದಲ್ಲಿಯೂ ಹಾರೈಸುತ್ತಿದ್ದ ನಾನು ಆ ದೃಷ್ಟಿಯಿಂದ ಒಂದು ಮಾತನಾಡ್ತಾ ಇದ್ದೇನೆ. ಯಾವುದದು? ಶತ್ರು ಎಂದು ಬಗೆದಿರುವಂತಹ ಬಲರಾಮಕೃಷ್ಣರನ್ನ ವಧಿಸುವುದಕ್ಕೆ ಈ ಮೊದಲೇ ನೀನು ನಾನಾ ವಿಧದ ಪ್ರಯತ್ನವನ್ನ ಕೈಗೊಂಡಿದ್ದೀಯ. ಕೈಗೊಂಡ ಪ್ರಯತ್ನವೆಲ್ಲ ನೀರಿನಲ್ಲಿಗೈದ ಹೋಮದಂತೆ ಹಾಳಾಗಿ ಹೋಗಿದೆ. ಇನ್ನಾದರೂ ಆ ಕೃಷ್ಣ ಬಲರಾಮರ ಕುರಿತಾಗಿ ಯಾಕೆ ಈ ದ್ವೇಷವನ್ನು ಸಾಧಿಸ್ತಾ ಇದ್ದಿ? ಲೋಕದ ತಜ್ಞರೆಲ್ಲ ತಿಳಿದಂತೆ, ನಾನೂ ಅರ್ಥವಿಸಿಕೊಂಡಂತೆ, ಆ ಬಲರಾಮ ಕೃಷ್ಣರೆನ್ನುವರು ಜನ ಸಾಮಾನ್ಯರಂತೆ ಅಲ್ಲ, ಅಮಾನುಷ ವ್ಯಕ್ತಿತ್ವದಿಂದ ಕೂಡಿದವರು. ಈ ಭೂಲೋಕದ ಭಾರವನ್ನ ಹರಣಗೊಳಿಸುವುದಕ್ಕಾಗಿ, ದುಷ್ಟರನ್ನ ವಧಿಸುವುದಕ್ಕೆ ಯುಗ ಯುಗದಲ್ಲಿ ಪರಿಪರಿಯ ಅವತಾರವನ್ನೆತ್ತಿ ಆತ ತನ್ನ ದೇವತ್ವವನ್ನ ಪ್ರಸಾರಪಡಿಸಿಕೊಂಡಿದ್ದಾನೆ. ಅಂಥವನಲ್ಲಿ ನೀನು ಕಾಲು ಹಿಡಿದು ನೀನು ಕ್ಷಮೆಯನ್ನ ಕೇಳುವುದನ್ನ ಬಿಟ್ಟು ಯಾಕೆ ದ್ವೇಷವನ್ನ ಸಾಧಿಸ್ತಿ ಎನ್ನುವುದೇ ಅರ್ಥ ಆಗುವುದಿಲ್ವಲ್ಲ? ನಿನ್ನ ಹಿತೋಪದೇಶ ಬೇಡ. ನಿನ್ನ ಹಿತದ ಅಮೃತ ವಾಕ್ಯವನ್ನು ಕೇಳಲಿಕ್ಕೆ ಇಲ್ಲಿ ಸಿದ್ಧಾಗಿರ್ತಿಲ್ಲ ಕಂಸ. ನನ್ನ ಅಂತರಂಗದ ಹಾಗೆಯೇ ಹೋಗೆ ಆಗಲೇಬೇಕು ನಿರ್ಧಾರಕ್ಕಿದ್ದೇನೆ. ಬಿಲ್ಲು ಹಬ್ಬದ ಹಣವನ್ನು ಇಟ್ಟಿದ್ದೇನೆ. ನನ್ನ ಹೇಳಿಕೆ ಪ್ರಕಾರವಾಗಿ ಹೋಗಿ ಕರೆದು ತರುತ್ತೀಯೋ ಇಲ್ಲವೋ ಎಂಬುದನ್ನು ಮೊದಲು ಹೇಳು. ಕಂಸ, ಹೊಗೆಯನ್ನ ಕಾಣುವಂತಹ ಇಚ್ಛೆಯಲ್ಲಿಯೇ ನೀನಿದ್ದವ. ಆದರೆ ನಿನ್ನನ್ನು ಕೆಣಕುವ ಉದ್ದೇಶದಿಂದ ನಾನು ಈ ಮಾತನ್ನಾಡಿದ್ದಲ್ಲ. ಆ ವೈರಿಯ ಹನನದ ಕುರಿತು ನೀನಿಟ್ಟುಕೊಂಡ ದೃಢ ಸಂಕಲ್ಪ ಏನು ಅನ್ನುವುದನ್ನ ತಿಳಿಯುವುದಕ್ಕೆ ಈ ಪ್ರಶ್ನೆಯನ್ನು ಮಾಡಿದೆ. ನಿನ್ನ ಆಣತೆಯಂತೆ ಹೋಗಿ ಬಲರಾಮಕೃಷ್ಣರನ್ನ ಮಧುರೆಗೆ ಕರೆದು ತರ್ತೇನೆ. ತರುವುದಿದ್ರೆ ಕಾರಣ ಯಾವುದೊಂದೇ ಬಿರ್ಲ ಹಬ್ಬ ಆದೀತು. ಅದರ ನವನಿಂದರಾಗಿ ಇಲ್ಲಿವರೆಗೆ ತರಬೇಕು. ಆದೀತು, ಆಯ್ತು, ಹೋಗು. ಶರಣ ಸಂರಕ್ಷಕ ಮುರವೈರಿಯನು ಕಾಂಬ ಶರಣ ಸಂರಕ್ಷಕ ಮುರವೈರಿಯನು ಕಾಂಬ ಹಿರಿದಾದ ಪುಣ್ಯ ಸತ್ಫಲವು ಮುರವೈರಿಯನು ಕಾಂಬ ಮುರವೈರಿಯನು ಕಾಂಬ ಹಿರಿದಾದ ಪುಣ್ಯ ಸತ್ಫಲವೋ ದೊರಕೀತೆಂದೆನು ತಾ ಸತ್ಫಲವೋ ದೊರಕೀತೆಂದೆನು ತಾ ಆನಂದರ್ಯೋ ಆನಂದರ್ಯೋ ಶ್ರೀಲಕ್ಷ್ಮೀ ವರನ ಸಂಸ್ತುತಿಸಿ ನಡೆತಂದ ಲಕ್ಷ್ಮೀವರ ಮುಕುಂದ ಮುರಾರಿ ಶ್ರೀಲಕ್ಷ್ಮೀವರನ ಸಂಸ್ತುತಿಸಿ ನಡೆತಂದ ಎಂತಹ ದಿವ್ಯ ಭಾಗ್ಯ ಇದು.
ದ್ವೇಷವನ್ನ ಸಾಧಿಸಿಕೊಳ್ಳುವುದಕ್ಕಾಗಿಯೇ ಕಂಸ ನನ್ನನ್ನು ಅಲ್ಲಿಯವರೆಗೆ ಕಳಿಸುವ ಇಚ್ಛೆ ಮಾಡಿದ್ದಿದ್ರು ನನ್ನ ಪಾಲಿಗೆ ಮಾತ್ರ ಅಪಾರವಾದಂತಹ ಭಾಗ್ಯ ಅಂತ ತಿಳಿದುಕೊಂಡಿದ್ದೇನೆ. ಲೋಕವಂದ್ಯನಾದಂತಹ ಶ್ರೀಕೃಷ್ಣನನ್ನ ಕಣ್ಣಾರೆ ಕಂಡು ಅವನ ಪಾದವನ್ನ ಹಿಡಿದು ಅವನ ಅನುಗ್ರಹಕ್ಕೆ ನಾನು ಪಾತ್ರನಾದೆ ಅಂತಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಬಹು ಜನ್ಮದಿಂದಲೂ ಗೈದ ಪುಣ್ಯದ ಫಲವೋ ಎಂಬಂತೆ ಶ್ರೀಹರಿಯ ದರ್ಶನ ನನಗೆ ಅನಿವಾರ್ಯವಾಯಿತು. ಕಾಲ ವಿಳಂಬ ಮಾಡದೆ ಲೋಕವಂದ್ಯನಾದಂತಹ ಶ್ರೀಹರಿಯನ್ನು ಕಾಣುವುದಕ್ಕೆ ಹೋಗುತ್ತೇನಂತೆ ನಂದಗೋಕುಲದೆಡೆಗೆ. ಆಹಾ, ಏನ್ ಆಶ್ಚರ್ಯ! ಬಂಧನ ಕ್ರೂರ ಗೋವಿಂದನ ದರ್ಶನಕ್ಕೆಂದು ಯಶೋದೆ ನಂದನರ ಯಶೋದೆ ನಂದನರ ಮಂದಿರವನೇ ಪೊಕ್ಕು ಮಂದಿರವನೇ ಪೊಕ್ಕು ಇಂದೇವರಾಕ್ಷ ಗೋವಿಂದಗೆ ಮಣಿದ ಭಕ್ತಿಯಲ್ಲಿ ಯಾವ ಕ್ಷಣದಲ್ಲಿ ಗೋಕುಲಕ್ಕೆ ಪದಾರ್ಪಣ ಮಾಡಿದನು. ಇಲ್ಲಿ ನನಗಾದ ಆನಂದ ಅಪಾರ, ಇದನ್ನು ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ. ಯಾವ ಸ್ಥಳದಲ್ಲಿ ನೋಡಿದರೂ ಆ ಕೃಷ್ಣನ ಪದ ಚಿಹ್ನೆ ನನ್ನ ಕಣ್ಣೆ ತುಂಬುತ್ತಿದೆ. ಇಲ್ಲಿ ಹುಟ್ಟಿ ಬೆಳೆದಿರುವಂತಹ ಗೋಪಿಕಾಂಗನೆಯರು ಹಾಗೂ ಇಲ್ಲಿರಬಹುದಾದಂತಹ ಗೋಪಾಲಕರು ಈ ಕೃಷ್ಣನ ಒಡನಾಟದಿಂದ ಧನ್ಯರಾದರು, ಕೃತಾರ್ಥರಾದರು. ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಇಲ್ಲಿಗೆ ನಾನು ಬರುತ್ತೇನೆಂಬ ನಿರೀಕ್ಷೆ ಇಲ್ಲವಾಗಿತ್ತು. ಈ ಒಂದು ಅನಿವಾರ್ಯ ಕಾರಣದಿಂದ ಇಲ್ಲಿಗೆ ಬಂದೆ. ನಾನೇ ಧನ್ಯ ಪುಣ್ಯಾತ್ಮ. ಓ ಕೃಷ್ಣ, ಮುಕುಂದ, ಮರ್ದನ, ಕಾಪಾಡು ತಂದೆ, ಕಾಪಾಡು. ಲಕ್ಷ್ಮೀ ಮನೋಹರನು ಲಕ್ಷ್ಮೀ ಮನೋಹರನು ಲಕ್ಷ್ಮೀ ಮನೋಹರನು ಲಕ್ಷ್ಮೀ ಮನೋಹರನು ಅಕ್ರೂರನನು ಕಂಡು ಅಕ್ಷಣವೇ ಪೀಠದಿಯು ಇಳಿದೋ ಅಕ್ಷಣವೇ ಪೀಠದಿಯು ಇಳಿದೋ ಸುಕ್ಷೇಮವೇ ಬಂಧು ಬಾಯನು ತಪ್ಪಿ ಸುಕ್ಷೇಮವೇ ಕ್ಷೇಮವೇ ಬಂಧು ಬಾಯನು ತಪ್ಪಿ ಸುವಿಚಕ್ಷಣನ ಮೈದಡವು ತಿಂದ ಸುವಿಚಕ್ಷಣನ ಮೈದಡವು ತಿಂದ ಕ್ಷೇಮವೇ ಓಹೋ ಅಕ್ರೂರ, ಕೃಷ್ಣ, ಬಾರಯ್ಯ, ಬಾ ಬಾ ಬಾ. ಬಂದೆ. ದೂರದಲ್ಲೇ ಬರುತ್ತಿರುವಂತಹ ನಿನ್ನನ್ನ ಕಂಡೆ. ಹಾ, ಯಾರು ಎನ್ನುವುದಾಗಿ ಪ್ರಥಮ ಪರಿಚಯ ಹತ್ತಲಿಲ್ಲ. ಓಹೋ, ಅಂತೂ ಈ ಸ್ಥಳಕ್ಕೆ ನೀರೋರುವ ಹೊಸ ವ್ಯಕ್ತಿ ಎನ್ನುವುದು ಗೊತ್ತಾಯಿತು. ಹಾ, ಒಮ್ಮೆಲೆ ಗಾಬರಿ ಆದೆ. ಯಾಕೆಂದ್ರೆ ಅನೇಕ ಹೊಸ ವ್ಯಕ್ತಿಗಳ ಆಗಮನದಿಂದಾಗಿ ಅನೇಕ ರೀತಿಯ ಕಷ್ಟ ಕ್ಲೇಶಕ್ಕೆ ಒಳಗಾದವರು ನಾವು. ಹಾಗಾಗಿ ಗಾಬರಿ ಆದದ್ದು. ಹತ್ತಿರ ಬಂದಾಗ ನಿನ್ನ ಪರಿಚಯವಾಯಿತು. ಅಕ್ರೂರ ನೀನೆನ್ನುವುದಾಗಿ. ಅಕ್ರೂರ, ನಿನ್ನ ಆಗಮನದಿಂದಾಗಿ ನಮ್ಮ ಈ ನಂದಗೋಕುಲವೇ ಪಾವನವಾಯಿತು. ನನ್ನ ಈ ಜನ್ಮ ಸಾರ್ಥಕವಾಯಿತು ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಇದು ನಿಂತು ದಣಿಯುವುದಲ್ಲ, ನಿನಗೆ ಯೋಗ್ಯವಾದಂತಹ ಆಸನವನ್ನು ಇಟ್ಟಿದ್ದೇನೆ. ಆಸನ ಮೇಲೆ ಕುಳಿತುಕೋ. ಅಷ್ಟೇ ಅಲ್ಲ, ಸಾಕಷ್ಟು ದೂರದಿಂದ ಬಂದವ ನೀನು. ಮಾರ್ಗ ಆಯಾಸದಿಂದ ಸಾಕಷ್ಟು ಬಳಲಿದ ಹಾಗೆ ಕಾಣಿಸ್ತಾ ಇದೆ. ಇದು ಹಸಿವು ತೃಷೆಗಳ ಪರಿಹಾರಕ್ಕಾಗಿ ಹಾಲು ಹಣ್ಣನ್ನ ಇಟ್ಟಿದ್ದೇನೆ, ಅದನ್ನ ಸ್ವೀಕರಿಸು. ಅಕ್ರೂರ, ಹಾಲು ಹಣ್ಣನ್ನ ಸ್ವೀಕರಿಸು, ನನ್ನ ಆತಿಥ್ಯವನ್ನ ಸ್ವೀಕರಿಸು ಎಂದು ಹೇಳಿದ ತಕ್ಷಣದಲ್ಲಿ ಯಾಕೋ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀಯ. ಸಂಶಯವನ್ನ ವ್ಯಕ್ತಪಡಿಸಬೇಕಂತ ಅಗತ್ಯ ಏನೇನೂ ಇಲ್ಲ. ನೀನು ನನಗೆ ಬಂದು, ಅಷ್ಟೇ ಅಲ್ಲ ನಮ್ಮ ಕುಲದ ಹಿರಿಯ ವ್ಯಕ್ತಿ ನೀನು. ಅಕ್ರೂರ, ಆದ್ರಿಂದ ನಿಸ್ಸಂಕೋಚವಾಗಿ ನನ್ನ ಆತಿಥ್ಯವನ್ನ ನೀನು ಸ್ವೀಕರಿಸಬಹುದು. ಅಷ್ಟೇ ಅಲ್ಲ, ನೀನು ಬಂದದ್ದು ಎಲ್ಲಿಂದ? ಮಧುರಾನಗರದಿಂದ. ಹೌದೌದು. ಅಲ್ಲಿಯ ಕೆಲವು ವಾರ್ತೆಯನ್ನ ಕೇಳಬೇಕೆನ್ನುವುದಾಗಿ ನನ್ನ ಮನಸ್ಸು ಹಂಬಲಿಸ್ತಾ ಇದೆ. ಅಕ್ರೂರ, ಏನದು? ಕಂಸಾದಿಗಳು ಮಾವ ಕಂಸಾದಿಗಳು ಮಾತೆ ದೇವಗಿರೋ ವಸುದೇವಾರಿ ಯದುವೀರರೆಲ್ಲ
ಕ್ಷೇಮವೇ ಕ್ಷೇಮವೇ ಆ ಅಕ್ರೂರ ದೇವ, ಮಧುರಾ ನಗರದಲ್ಲಿ ಇರಬಹುದಾ ಅಂತ ಕೆಲವರು ನಮ್ಮವರ ಕ್ಷೇಮ ವಾರ್ತೆಯನ್ನ ತಿಳ್ಕೊಳ್ಬೇಕೆನ್ನುವಂತಹ ಕುತೂಹಲ ನನಗೆ. ಸಹಜ. ಅಲ್ಲಿರಬಹುದಾ ಅಂತ ನನ್ನ ತಂದೆ ತಾಯಿಗಳು ಕ್ಷೇಮವಾಗಿದ್ದಾರೇನಯ್ಯ. ಅಷ್ಟೇ ಅಲ್ಲ, ನನ್ನ ಅಜ್ಜ ಹಾಗೂ ಅಜ್ಜಿ ಉಗ್ರಸೇನ ರುಚಿಮತಿಯರು ಅವರು ಹದುಳುಗರೆ. ನನ್ನ ಮಾವನ ಅಂತ ಕಂಸ ಆತ ಹೇಗಿದ್ದಾನೆ, ಇನ್ನು ನಮ್ಮವರ ಅಂತ ಯದು ವೀರರೆಲ್ಲ ಕ್ಷೇಮವಾಗಿದ್ದಾರೇನಯ್ಯ. ಈ ಎಲ್ಲ ಕ್ಷೇಮ ವಾರ್ತೆಯನ್ನ ಕೇಳಬೇಕೆನ್ನುವಂತ ಆಸೆ ನನ್ನದು. ಹೇಳಯ್ಯ, ಹೇಳು, ಯಾಕೆ ಮುಖ ಬಾಡಿತು? ನಿಸ್ಸಂಕೋಚವಾಗಿ ನಿರ್ದಾಕ್ಷಿಣ್ಯವಾಗಿ ಹೇಳು. ಶ್ರೀಪತಿಯೇ ಅರಿಯುವುದು ಅಪೇಕ್ಷಿಪೆಯ. ಓ ಕೃಷ್ಣ, ಶ್ರೀಪತಿಯೇ ಅರಿಯುವುದು ಅಪೇಕ್ಷಿಪೆಯ ಎನ್ನು. ಶ್ರೀಪತಿಯೇ 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 ಅರಿಯುವುದು ಅಪೇಕ್ಷಿಪೆಯ ಎನ್ನು. ಚಾಪಗೋತ್ಸವ ಎಂದು ಮಾವ, ಚಾಪಗೋತ್ಸವ ಎಂದು ಮಾವ. ಗೋಪಾಲ ಬರಲಿ ಗೋಪಾಲ ಬರಲಿ ಗೋಪಾಲ ಬರಲಿ ಮಧುರಾಪುರಕ್ಕೆ ಎಂಬ. ಗೋಪಾಲ ಬರಲಿ ಮಧುರಾಪುರಕ್ಕೆ ಎಂಬ ನಿರೂಪಾಯಿ ತಟ್ಟಿದನು ದೇವ ದೇವ. ಗೋಪಾಲ ಬರಲಿ ಮಧುರಾಪುರಕ್ಕೆ ಎಂಬ ನಿರೂಪಾಯಿ ತಟ್ಟಿದನು ದೇವ ದೇವ ದೇವ. ದೇವ ಅರಿಯದು ಅಪೇಕ್ಷಿಪೆಯನ್ನು. ಓ ಕೃಷ್ಣ, ಅಕ್ರೂರ, ನೀನಿತ್ತ ಈ ಪ್ರಶ್ನೆ ನನಗೆ ಆಶ್ಚರ್ಯವನ್ನುಂಟು ಮಾಡಿತು. ಯಾಕೋ? ಚರಾಚರ ಪ್ರಪಂಚದ ಸರ್ವ ವ್ಯವಹಾರಗಳು ಆ, ನಿನ್ನಿಚ್ಛಾ ಮಾತ್ರದಿಂದಲೇ ಸಾಗತಕ್ಕದ್ದು. ಪ್ರಪಂಚದ ಯಾವ ಮೂಲೆಯಲ್ಲಿ ಏನು ನಡೆಯುತ್ತದೆ ಎನ್ನುವುದನ್ನ ನಿಂತಲ್ಲಿಯೇ ಸರ್ವವನ್ನು ತಿಳಿದುಕೊಳ್ಳುವ ಮಹಾಶಕ್ತಿ ಸಂಪನ್ನ ನೀನು. ಔಪಚಾರಿಕವಾಗಿ ಅಲ್ಲಿಂದ ಬಂದ ನನ್ನಲ್ಲಿ ಅಲ್ಲಿಯವರ ಕ್ಷೇಮ ಸಮಾಚಾರವನ್ನ ಕೇಳಿಕೊಳ್ಳುವುದಕ್ಕೆ ಮುಂದಾಗಿದ್ದೀಯ. ನಿಜವಾಗಿ ನಿನ್ನ ಮಹತ್ವವನ್ನೇನು ನಾನು ಅರಿಯದವ ಅಂತ ತಿಳಿಯಬೇಡ. ದೇವಾ, ನೀನು ಕೇಳಿದ ಪ್ರಶ್ನೆ ಪ್ರಶ್ನೆಯಾಗಿ ಉಳಿಯಬಾರದು ಎಂಬ ಕಾರಣಕ್ಕೆ ಉತ್ತರಿಸುವುದು ನಿನ್ನ ಭಕ್ತನಾದ ನನಗೆ ಅನಿವಾರ್ಯ. ಓ ಕೃಷ್ಣ, ನಾನಿಲ್ಲಿಗೆ ಬಂದದ್ದು ನನ್ನ ಸ್ವಂತ ಬುದ್ಧಿಯಿಂದಲ್ಲ. ಈಗಾಗಲೇ ನೀನೇ ಹೇಳಿದ ಪ್ರಕಾರ ನಿನ್ನ ಮಾವನಾದ ಮಧುರಾ ಮಹೇಂದ್ರ ಆ ಕಂಸ ಕ್ಷೇಮವಾಗಿ ಇದ್ದಾನೆ. ನನ್ನ ಅಜ್ಜ ಅಜ್ಜಿಯರು ಅವರು ಅವರ ಸ್ಥಿತಿಯನ್ನು ಏನೆಂದು ಹೇಳಲಿ. ತನ್ನ ಮಾತನ್ನು ವಿರೋಧಿಸಿದ್ರಿಂದ ಆ ಕಂಸ ತಂದೆ ತಾಯಿಗಳನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ಅಷ್ಟೇ ಅಲ್ಲ, ನಿನ್ನ ತಂದೆ ತಾಯಿಗಳಾದಂತಹ ವಸುದೇವ ದೇವಕಿಯರನ್ನೂ ಸಹ ಬಂಧನದಲ್ಲಿ ಇಟ್ಟಿದ್ದಾನೆ. ಓಹೋ, ಎಷ್ಟು ಹೊತ್ತಿಗೆ ನಿನ್ನ ದಿವ್ಯ ಪಾದ ಅಲ್ಲಿಗೆ ಬಂದೀತು, ತಮ್ಮದಾದಂತಹ ಈ ಘೋರ ಕಷ್ಟ ಪರಿಹಾರವಾದೀತು ಎಂಬ ನಿರೀಕ್ಷೆಯಲ್ಲಿಯೇ ಇದ್ದಾರೆ. ಅವರೆಲ್ಲರ ಪ್ರತಿನಿಧಿಯೋ ಎಂಬಂತೆ ಕಂಸನ ಮಹದಾಜ್ಞೆಯನ್ನ ಹೊಂದಿದ ನಾನು ಅವನ ಆದೇಶದ ಪ್ರಕಾರ ನಿನ್ನನ್ನು ಕರೆದೊಯ್ಯುವುದಕ್ಕಾಗಿ ನಾನು ಬಂದಿದ್ದೇನೆ. ನನ್ನನ್ನ ಕರೆದೊಯ್ಯುವುದಕ್ಕೆ? ಹೌದು. ಯಾಕೋ? ಆತ ಪ್ರತಿ ವರ್ಷವೂ ಏರ್ಪಡಿಸಿದ ಬಿಲ್ಲು ಹಬ್ಬದ ಸಮಾರಂಭವನ್ನ ಈ ವರ್ಷವೂ ಏರ್ಪಡಿಸಿದ್ದಾನೆ. ಆ ಮಹಾ ಸಮಾರಂಭಕ್ಕೆ ಪಾಲ್ಗೊಳ್ಳುವರೆ ನೀವು ಅಣ್ಣ ತಮ್ಮ ಇಬ್ಬರೂ ಬರಬೇಕಂತೆ. ಓಹೋ, ಬಿಲ್ಲ ಹಬ್ಬ ಈ ಉತ್ಸವದಲ್ಲಿ ಪಾಲ್ಗೊಳ್ಳಲಿ ತನ್ನ ಅಳಿಯಂದ್ರೆ ಎನ್ನುವಂತ ಆಸೆ ಆಗಿದ್ರೆ ನಮ್ಮ ಮಾವನದ್ದು. ಇದು ಕಂಸ ಮಹಾರಾಜನ ಆದೇಶ. ಅಲ್ಲಿಗೆ ನೀನು ಚಿತ್ತೈಸಿದೆ ಅಂತಾದ್ರೆ ಮಧುರೆಯಲ್ಲಿ ಇರಬಹುದಾದಂತಹ ಸರ್ವ ವ್ಯಕ್ತಿಗಳು ನಿನ್ನ ಪಾದದ ಪುಣ್ಯ ಸ್ಪರ್ಶದಿಂದ ಪುನೀತರಾಗುತ್ತಾರೆ. ಬರುವ ಮನಸ್ಸನ್ನು ಮಾಡು. ಅಕ್ರೂರ, ಹಾಗಿದ್ರೆ ಕಂಸ ನನಗೆ ಕರೆಯನ್ನ ಕೊಟ್ಟದ್ದು ಈ ಬಲರಾಮಕೃಷ್ಣರು ಅಂದ್ರೆ ತನ್ನ ಅಳಿಯಂದಿರು ಆ ಬಿಲ್ಲ ಹಬ್ಬದ ಉತ್ಸವದಲ್ಲಿ ಪಾಲ್ಗೊಳ್ಳಲಿ ಅನ್ನುವಂತ ಆಸೆ ಆತನದಾಗಿರ್ಬೇಕು. ಹಾಗಿದ್ರೆ ಆತ ನನ್ನಲ್ಲಿ ಹೇಳಿದ ಪ್ರಕಾರ ತನ್ನ ದ್ವೇಷವನ್ನ ತೀರಿಸಿಕೊಳ್ಳುವುದಕ್ಕಾಗಿ ಅವರಿಲ್ಲಿಗೆ ಬರಲಿ ಅಂತ ತಿಳಿಸಿದ್ದಾನೆ. ಹಾಗಿದ್ರೆ ನಮ್ಮನ್ನ ಕೊಲ್ಲುವಂತ ಯೋಚನೆ ಆತನದ್ದು. ನಿರ್ಣಯ ಅದೇ. ಅಕ್ರೂರ, ಎಂದ ಮಾತನು ಎಂದ ಮಾತ
ಹರುಷದಿ ಕೇಳಿ ಹರುಷದಿ ಮಂದರೋದರ ನುಡಿದ ಅಕ್ರೂರ ಮಂದರೋದರ ನುಡಿದ ಅಕ್ರೂರ 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 ಬಿಲ್ಲ ಹಬ್ಬವೇ ಬಿಲ್ಲ ಹಬ್ಬವೇ ಲೇಸು ಬಹೆವಯ್ಯ ಲೇಸು ಲೇಸು ಬಹೆವಯ್ಯ ಮಲ್ಲ ಮಾವನ ಅಂತ್ಯ ಪರ್ವವು ಮಲ್ಲ ಮಾವನ ಅಂತ್ಯ ಪರ್ವವು ಲೇಸು ಬಹೆವಯ್ಯ ಲೇಸು ಲೇಸು ಬಹೆವಯ್ಯ ಮಲ್ಲ ಮಾವನ ಅಂತ್ಯ ಪರ್ವವು ಮಲ್ಲ ಮಾವನ ಅಂತ್ಯ ಪರ್ವವು ಎಂದ ಮಾತನು ಕೇಳಿ ಹರುಷದಿ ಅಕ್ರೂರ ದೇವಾ ನಿನ್ನ ಮಾತನ್ನ ಕೇಳಿ ನಿಜಕ್ಕೂ ಸಂತೋಷವಾಯ್ತಯ್ಯ. ಆ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕೆನ್ನುವಂತ ಆಸೆ ನಿಜಕ್ಕೂ ನನಗಿದೆ. ಆದ್ರೆ ನನ್ನ ಮಾವನ ಅಂತ ಕಂಸ ಆ ಉತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ನಮ್ಮನ್ನ ಕರೆಸಿಕೊಳ್ಳುವುದಲ್ಲ, ಅಲ್ಲ ನಮ್ಮನ್ನ ಕುಟ್ಟಿ ಕೊಲ್ಲುವಂತ ಯೋಚನೆ ಆತನದ್ದು. ಹೌದು, ಈವರೆಗೆ ಆತ ಸಾಕಷ್ಟು ಬಾರಿ ಪ್ರಯತ್ನವನ್ನ ನಡೆಸಿದ್ದ ನಮ್ಮನ್ನ ಕೊಲ್ಲಬೇಕೆನ್ನುವುದಾಗಿ. ಆದ್ರೆ ಆ ಪ್ರಯತ್ನದಲ್ಲಿ ಆತ ವಿಫಲನಾದ. ಇಂದು ತನ್ನ ಕ್ಷೇತ್ರಕ್ಕೆ ನಮ್ಮನ್ನ ಕರೆಸಿಕೊಂಡು ಕ್ಷೇತ್ರ ಬಲದಿಂದಾಗಿ ನಮ್ಮನ್ನ ಕೊಲ್ಲಬೇಕೆನ್ನುವಂತಹ ಹಂಚಿಕೆ ಆತನದ್ದು. ಅಕ್ರೂರ, ಆಗಲಂತೆ ಖಂಡಿತವಾಗಿಯೂ ನಾನು ನಿನ್ನ ಅಂತ ಹೇಳಿಕೆಯಂತೆ ಹಾಗೂ ನಮ್ಮ ಮಾವನ ಅಂತ ಕಂಸನ ಆಶಯದಂತೆ ಆ ಮಧುರಾ ನಗರದವರೆಗಾಗಿ ಬರುವನಿದ್ದೇನೆ. ಅಷ್ಟೇ ಅಲ್ಲ, ಆ ಮಧುರಾ ನಗರದಲ್ಲಿ ಇರಬಹುದಾದಂತ ಅವರೆಲ್ಲವರ ಆಸೆಯನ್ನ ನಾನು ಈಡೇರಿಸುವನಿದ್ದೇನೆ. ಅಕ್ರೂರ, ಮಧುರಾ ನಗರಕ್ಕೆ ಹಿಂದೆ ಹೊರಡುವುದಲ್ಲ, ನೋಡು ಸಂಜೆ ಆಗುತ್ತಾ ಬಂತು. ನಾಳೆ ದಿನ ನಮ್ಮ ಪ್ರಯಾಣವನ್ನ ಬೆಳೆಸೋಣಂತೆ. ಇಂದು ಆ ವಿಶ್ರಾಂತಿಯ ಗ್ರಹದತ್ತ ತೆರಳಿ ವಿಶ್ರಾಂತಿಯನ್ನ ಪಡೆ. ಆದೀತು ಅಣ್ಣ. ನದಿ ಮೊಸರ ಪಾಂಡಗಳ ಶಕಟದಿ ನದಿ ಮೊಸರ ಪಾಂಡಗಳ ಶಕಟದಿ ಉದಯದೊಳಗೆ ತುಂಬಿಸಿ ಗೆಳೆಯರ ಸಹಿತ ಹೋಗುವ ಮಧುರೆಗೆ ಅಣ್ಣ ತಮ್ಮ, ನಿನ್ನೆ ದಿನ ಅಕ್ರೂರ ಬಂದಂತಹ ವಿಚಾರವನ್ನ ಹಾಗೂ ನಾವು ಮಧುರಾ ನಗರಕ್ಕೆ ಹೊರಡಲೇಬೇಕಾ ಅಂತ ಅನಿವಾರ್ಯತೆಯನ್ನ ನಿನ್ನೆ ದಿನವೇ ನಿನಗೆ ವಿವರಿಸಿದ್ದೇನಲ್ಲ. ಹೋಗುವುದಕ್ಕೆ ಸಕಲ ಸಿದ್ಧತೆ ಆಗಬೇಕಾಗಿದೆ. ಅಣ್ಣ, ನಾವಿಂದು ಹೊರಡ್ತಾ ಇರುವುದು ಎಲ್ಲಿಗೆ? ಮಧುರಾ ನಗರಕ್ಕೆ. ತಮ್ಮ, ಮಧುರೆಗೆ ಹೋಗುವವರು ನಾವು. ಅಕ್ರೂರ ಹೇಳಿದ ವಿಷಯ ಎಲ್ಲ ನನಗೆ ತಿಳಿದಿದೆ. ಅಕ್ರೂರನ್ನ ಕಳಿಸಿಕೊಟ್ಟಿದ್ದಾನೆ ಯಾಕೆ? ಬಿಲ್ಲ ಹಬ್ಬದ ನೆವದಿಂದ ಕೊಲ್ಲುವ ಹೊಂಚನ್ನು ನಮ್ಮ ಮಾವ ಹೂಡಿದ್ದಾನೆ. ಹೌದು. ಅಂದ ಮೇಲೆ ಮಾವನ ಮನೆಗೆ ಹೋಗ್ತೇವೆ ಅಂತ ಆದ್ರೆ ಮಧುರೆಯ ಆ ಪ್ರದೇಶ ನಮ್ಮ ಪಾಲಿಗೆ ಈಗ ವೈರಿಯ ಪ್ರದೇಶ. ಅಂದ ಮೇಲೆ ವೈರಿಯ ಗ್ರಹವನ್ನು ಪ್ರವೇಶ ಮಾಡಿದ ನಾವು ಅಲ್ಲಿ ಏನನ್ನು ಸ್ವೀಕರಿಸಬಾರದಲ್ಲ. ವೈರಿಯ ಮನೆ ಅನ್ನ ವಿಷಾನ್ನಕ್ಕೆ ಸಮಾನವಾದ. ಅದಕ್ಕೆ ತಕ್ಕ ಸಿದ್ಧತೆಯನ್ನು ಇಲ್ಲಿಂದಲೇ ಮಾಡಿಕೊಂಡು ಹೋಗಬೇಕು. ಯಾವ ಸಿದ್ಧತೆ? ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಳ್ಳೋಣ. ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ನಾನು. ಯಾವುದು? ನಮ್ಮ ರಥದಲ್ಲಿ ಹಾಲು ಬೆಣ್ಣೆ ಮೊಸರನ್ನೆಲ್ಲವನ್ನ ಇಡುವುದಕ್ಕೆ ಹೇಳಿದ್ದೇನೆ. ಎಲ್ಲ ಸಿದ್ಧತೆ ಆಗಿದೆ, ಹೊರಡೋಣವಂತೆ. ಅಕ್ರೂರ ಆ ಕಡೆ ಬರ್ತಾ ಇದ್ದಾನೆ. ಹೇಳು ಅಕ್ರೂರ, ಹೋಗೋಣ ಹೋಗೋಣ ಹೋಗೋಣ. ಕೃಷ್ಣ ಕೃಷ್ಣ ಕೃಷ್ಣ. ಯಾರು? ಓ ಭಾಗ್ಯ ಸಂಪನ್ನನೆ, ನಮ್ಮನ್ನೆಲ್ಲ ಅಗಲಿ ಅದೆಲ್ಲಿಗೆ ಹೋಗುತ್ತಿರುವಿ? ಉದ್ದೇಶವೇನು ಹೇಳುತ್ತೀಯಾ ಕೃಷ್ಣ? ಗೋಪಿಕೆರೆ, ಬಂದಿದ್ದಾನಲ್ಲ ಈ ಅಪರಿಚಿತ ವ್ಯಕ್ತಿ, ಆತ ಅಕ್ರೂರ ಎನ್ನುವುದಾಗಿ ಮಧುರಾ ನಗರದಿಂದ ಬಂದಿದ್ದಾನೆ. ನಮ್ಮನ್ನ ಕರೆದೊಯ್ಯುವುದಕ್ಕೆ ಬಂದದ್ದು ಸತ್ಯ. ಆ ನಮ್ಮ ಮಾವ ಕಂಸ ಬಿಲ್ಲ ಹಬ್ಬವನ್ನ ಏರ್ಪಡಿಸುವನಿದ್ದಾನಂತೆ. ಹಬ್ಬ? ಬಿಲ್ಲ ಹಬ್ಬ ನಾವು ಬರ್ತೇವೆ ಕೃಷ್ಣ. ಎಲ್ಲಿಗೆ? ಹಬ್ಬಕ್ಕೆ. ಹಬ್ಬಕ್ಕೆ ನಮ್ಮ ಮಾವ ಕರೆ ಕೊಟ್ಟದ್ದು ನಮ್ಮಿಬ್ಬರಿಗೆ ಮಾತ್ರ, ನಿಮಗೆ ಅಲ್ಲ. ಆದ್ರಿಂದಾಗಿ ಹೋಗಬೇಕಾದವರು ನಾವು. ಹೋಗಿ ಎರಡೇ ದಿನದಲ್ಲಿ ಹಿಂದೆ ಬರ್ತೇವಂತೆ. ಆದ್ರಿಂದಾಗಿ ನಿಶ್ಚಿಂತಿನ ಮಾರ್ಗವನ್ನು ಬಿಡಿ, ಮನೆಗೆ ಹೋಗಿ. ಮಧುರೆಗೆ ಹೊರಟಿರುವುದೇ ಕೃಷ್ಣ ಕೃಷ್ಣ. ಪೋಗದಿರಲವೋ ರಂಗ ರಂಗ ಪೋಗದಿರಲವೋ ರಂಗ
ಅಗಲಿ ಹೋಗದಿರಲವು ರಂಗ ರಂಗ ಎಮ್ಮನು ಅಗಲಿ ಹೋಗದಿರಲವು ರಂಗ ರಂಗ ನಾಗಶಯನ ನಿನ್ನ ಬಿಟ್ಟು ಬಾಳುವೆ ನಾಗ ಶಯನ ನಿನ್ನ ಬಿಟ್ಟು ಬಾಳುವೆ ನಾಗ ಶಯನ ನಿನ್ನ ಬಿಟ್ಟು ಬಾಳುವೆ ವಿಯೋಗ ಸಹಿಸಲೆಂತು ದೇವಾ ವಿಯೋಗವ ಸಹಿಸಲೆಂತು ಎಂತೂ ಎಂತೂ ಭೋಗಿಸುತ್ತಿಂತು ರಂಗ ಹೋಗದಿರಲವು ರಂಗ 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 ಎಮ್ಮನು ಅಗಲಿ ಹೋಗದಿರಲವು ರಂಗ ನಾಗಶಯನ ನಿನ್ನ ಬಿಟ್ಟು ಬರುವೆ ರಂಗ ವಿಯೋಗವ ಸಹಿಸಲೆಂತು ಹೋಗಿಸುತ್ತಿಂತು ರಂಗ 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 ಕೃಷ್ಣ ಗೋಪಿಕೆರೆ ಬಂದ ಅಕ್ರೂರನೊಟ್ಟಿಗೆ ನೀನು ಹೊರಟಿರುವುದು ಮಧುರೆಗೆ. ಕೃಷ್ಣ ಕೃಷ್ಣ ದಯಮಾಡಿ ಹೋಗಬೇಡ ದಮ್ಮಯ್ಯ. ನಿಮ್ಮನ್ನ ಇಂದು ಅಗಲಿ ಹೋಗುತ್ತಾ ಇರುವಂತಹ ವಿಚಾರ ನನ್ನ ಮನಸ್ಸಿಗೂ ಹಿತವನ್ನುಂಟು ಮಾಡುವಂತಹದ್ದಲ್ಲ. ಆದ್ರೆ ಏನು ಮಾಡೋಣ ಹೇಳಿ, ಮಧುರಾ ನಗರಕ್ಕೆ ಹೊರಡಲೇಬೇಕಾದ ನನ್ನ ಪಾಲಿಗೆ ಅನಿವಾರ್ಯ. ನನ್ನ ಅದಂತ ಅಗಲಿಕೆಯಿಂದ ತಮ್ಮಿಂದ ಆ ನೋವನ್ನ ಸಹಿಸುವುದಕ್ಕೆ ಅಸಾಧ್ಯ ಅಂತಾದ್ರೆ ಆ ನೋವನ್ನ ಮರೆಯುವುದಕ್ಕೆ ನಾನೇ ಒಂದು ಮಾರ್ಗವನ್ನ ನಿಮ್ಮ ಪಾಲಿಗೆ ಸೂಚಿಸುತ್ತೇನೆ. ಯಾವ ದಾರಿ ಇದೆ? ಇದು ನಿಮ್ಮಲ್ಲಿ ಇರಬಹುದಾ ಅಂತ ಯಾವ್ದಾದ್ರೂ ಒಂದು ಹೆಂಗಳಿಗೆ ನನ್ನ ವೇಷವನ್ನ ತೊಡಿಸಿ ಆಕೆಯನ್ನ ಸುತ್ತುವರೆದು ನನ್ನನ್ನ ನಿಮ್ಮ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ನನ್ನ ಅಗಲಿಕೆಯಿಂದ ಉಂಟಾದಂತಹ ನೋವನ್ನ ಪರಿಹರಿಸಿಕೊಳ್ಳುವುದಕ್ಕೆ ಸಾಧ್ಯ. ಆ ದಾರಿಯನ್ನ ಕಂಡುಕೊಳ್ಳಿ. ನಾನಿನ್ನು ಕೇವಲ 2 ದಿನದಲ್ಲಿ ಮರಳಿ ಇಲ್ಲಿವರೆಗಾಗಿ ಬರ್ತೇನೆ. ನಿಮ್ಮನ್ನ ಶಾಶ್ವತವಾಗಿ ನಾನು ಬಿಟ್ಟು ಹೋಗ್ತೇನೆ ಎನ್ನುವುದಾಗಿ ಭಾವಿಸಬೇಡಿ. ಹೋಗಿ ನಿಮ್ಮ ಮನೆ ಹತ್ರ ತೆರಳಿ. ಕೃಷ್ಣ ಆಗಲಿ ಅಂತೆ, ಆದಷ್ಟು ಬೇಗ ಬಾ. ಮರೆತು ಬಿಡಬೇಡ, ಮರೆತು ಬಿಡಬೇಡ. ಖಂಡಿತವಾಗಿ ಮರಲಿಕ್ಕಿಲ್ಲ. ಅಕ್ರೂರ ಹೇಳು ಹೋಗೋಣ. ಅಣ್ಣ, ಅಕ್ರೂರನ್ನ ಕಳಿಸಿಕೊಟ್ಟು ನೇರವಾಗಿ ಮಧುರಾನಗರ ಪ್ರವೇಶ ಮಾಡಿದ್ದಾಯ್ತು. ಆದ್ರೆ ಅದ್ಯಾರು ಅಲ್ಲಿ ಕಾಣ್ತಾ ಇದ್ದದ್ದು? ಯಾರೋ ಬರ್ತಾ ಇದ್ದಾರಲ್ಲ. ಹೆಸರ ಕತ್ತೆಯ ನೇರುತ್ತ ಬಂದನು ಬೇಸರಿಲ್ಲದೆ ಖಳರಜಕ. ಹೆಸರ ಕತ್ತೆಯ ಏರುತ್ತ ಬಂದನು ಬೇಸರಿಲ್ಲದೆ ಖಳರಜಕ. ಬೇಸರಿಲ್ಲದೆ ಖಳರಜಕ. ಬೇಸರಿಲ್ಲದೆ ಖಳರಜಕ. ಏನು ನಮ್ ಪರಿಚಯ ಆಯ್ತಾ? ಯಾರಪ್ಪ? ನಾನು ಯಾರು? ರಾಜ ರಜಕ. ಏನಾಯ್ತು? ಏನಾಯ್ತು? ಏನಾಯ್ತಾ? ನಮ್ ಯೋಗ್ಯತೆ ನಿಮಗೆ ಗೊತ್ತಿಲ್ಲ. ಇಲ್ಲಿ ರಾಜರಿಗೂ ನಮಗೆ ಏನು ವ್ಯತ್ಯಾಸ ಇಲ್ಲ. ಅಕ್ಷರದ ಮೇಲೆ ಹೋಗ್ತೀರಾ ನೀವು. ರಾಜ 2 ಅಕ್ಷರ, ರಜಕ 3 ಅಕ್ಷರ. ಹಾಗಿದ್ರೆ ರಾಜ ಮೇಲೋ ರಜಕ ಮೇಲೋ? ನಾವೇ ಒಂದು ಪಟ್ಟಿ ಮೇಲೆ. ಬೇಡ, ಅರಸ ಅಗಸ. ಏನ್ ಮಾಡು ಸ್ವಾಮಿ, ಮೊದಲು ನಮ್ಮ ಜಾತಿಯವರಿಗೆ ಅರಸರು ಅಂತ ಕರಿತಿದ್ರು. ಕಾರಣಾಂತರ ರ ಎನ್ನುವ ಅಕ್ಷರದ ಬುಡಕ ಹೊರಲೆತಾಗಿ ಗಾಗಿ ಅಗಸ ಅಂತ ಆಯ್ತು. ನಮ್ಮಂತವ್ರು ಇಲ್ಲದೆ ಹೋದರೆ ನಿಮ್ಮಂತವ್ರ ಮನೇಲಿ ಒಂದು ಒಳ್ಳೇದು ಕೆಟ್ಟದ್ದು ಯಾವ ಕೆಲಸ ನಡೆದಿತ್ತು? ನಾವು ನೋಡಿ, ಮದುವೆ ಮನೆಗೆ ಬೇಕು, ಮದುವೆ ಮನೆಗೆ ಬೇಕು, ಹುಟ್ಟಿದ ಮನೆ ಬೇಕು, ಸತ್ತು ಮನೆ ಬೇಕು. ಯಾವ್ದಕ್ಕೆ? ಶುದ್ಧಕ್ಕೆ. ಗೊತ್ತಾಯ್ತಾ? ನಾನು ಇಲ್ಲಿ ನಿಮ್ಮಂತ ಕಡಿಮೆ ಜನರ ಬಟ್ಟೆ ಒಗೆಯುವಂತ ಸಣ್ಣ ಮಡಿವಾಳ ಅಲ್ಲ. ಮಧುರಾ ಮಹೇಂದ್ರನಾಗಿರುವಂತ ಕಂಸಾಸುರ ಉಡುವಂತ ಬಟ್ಟೆಯನ್ನು ಮಡಿ ಮಾಡುವ ರಾಜ ರಜಕ. ಏನಿದ್ರು ನಿಮ್ಮಂತ ಕಡಿಮೆ ಜನರ ಹತ್ರ ಮಾತಾಡುವಷ್ಟು ಅಗತ್ಯ ಜನ ನಾನಲ್ಲ. ಹೋಗ್ತೇನೆ ಓಲಗ ಚಾವಡಿಗೆ. ತೈದ ತೈದ ತೈದ. ಯಾರೋ ರಜಕ
ಸೇರು ನಿನ್ನೋಲಯ ಬೇಗದೊಳುವುದು ಮೀರಿದರೆ ಮಾತು ಕೇಡು ಬಂದ ಪುರು ಕೇಡು ಬಂದ ಪುರು ಮೀರಿದರೆ ಮಾತು ಕೇಡು ಬಂದ ಪುರು. ನಿಲ್ಲಲ್ಲಿ ಏನ್ರೋ ನಿಮ್ಗೆ ಮುಖದ ಮೇಲೆ ಕಣ್ಣು ಉಂಟಾ ಇಲ್ವೋ? ನಿನಗುಂಟಾ ಇಲ್ವಾ? ಅರೆ ಕಣ್ಣು ತೋರುದಿಲ್ವ ನಿಮಗೆ? ನಿನ್ನ ಕಣ್ಣು ಕಾಣಿಸುವುದು ನಿಮಗೆ ಕಣ್ಣು ಇದ್ದದೇ ಆದ್ರೆ ಈ ರೀತಿ ವ್ಯವಹಾರ ನಿಮ್ಮದ್ದು ಏನು? ಹಾದಿ ಮೇಲೆ ಹೋಗೋರೆಲ್ಲ ಹಾದ್ಕೊಂಡು ತಿರ್ಗಾಡ್ತೀರಲ್ಲ. ನಾವ್ ಹಾದದ? ನಿಮ್ಗೆ ಹಾಯುವ ಅಭ್ಯಾಸ ಇದ್ರೆ ಇಲ್ಲೆಲ್ಲ ಹಾಯುದಲ್ಲ, ಮತ್ತೆ ಎಲ್ಲಾದ್ರೂ ಜಾತ್ರೆ ಬೀದಿ ಉಂಟ ನೋಡಿ ಅಲ್ಲಿ ಹಾಗೆ. ನಾವ್ ಹಾದದಲ್ವಾ? ನೀನೇ ನಿಮ್ಮಂತ ಮಕ್ಕಳು ನಮ್ಮಂತ ಇವರನ್ನ ಇವ್ರು ಅಂದ್ರೆ ಯಾರು? ಅಂದ್ರೆ ಗಣ್ಯ ವ್ಯಕ್ತಿಗಳು ಅಂದ್ರೆ ದೊಡ್ಡ ಮನುಷ್ಯರು ಕಂಡಾಗ ಏನ್ ಮಾಡ್ಬೇಕು ಗೊತ್ತಾ? ಏನು? ದಾರಿ ಬಿಟ್ಟು ಬದಿ ನಿಂತು ನಾವು ಆಚೆ ಹೋದ್ಮೇಲೆ ನೀವು ಈಚೆ ಬರ್ಬೇಕು, ಅದು ಗೊತ್ತಾಯ್ತಾ? ಗಣ್ಯ ವ್ಯಕ್ತಿ ಮತ್ತೆ ಯಾರ ನೀನು? ನಾನು ಯಾರು ಗೊತ್ತಾ? ರಾಜಕ. ಓ ರಜಕ ಅಣ್ಣ, ಯಾರು ಪರಿಚಯ ಆಯ್ತಾ? ಮಡವಾಳ ಮುಸುರು ಮೇಲೆ ಬಾರಿಸಿ ಬಿಟ್ಟೆ. ಮಡಿವಾಳ ಹೌದೇನಾ? ಏನ್ ನಿಮ್ ಕಿವಿಯಲ್ಲೇ ಉದುರಿ ಬಿದ್ದೇವ? ಮಡಿಯಾಳ. ಓಹೋ ರಜಕ ನೀನು, ಮಡಿವಾಳ. ನಮ್ಮೂರ್ನಲ್ಲಿ ನಿಮ್ಮಂತವ್ರಿಗೆ ಕರೆಯೋ ಹೆಸರೇ ಅದ ಮಡಿವಾಳ ಅಂತ. ಇರ್ಲಂತೆ, ನಿನ್ನ ಕೈಯಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನು? ಅದು ಮಡಿ ಮಾಡಿದ ಬಟ್ಟೆ. ಓ ಆಗ್ಲಂತೆ, ಬಹಳ ಒಳ್ಳೇದಾಯ್ತು. ಯಾ ರಜಕ, ನಿನ್ನೊಂದು ಕೆಲಸ ಆಗ್ಬೇಕಿತ್ತ ನಮಗೆ? ನನ್ನಿಂದ? ಹೌದು. ನನ್ನ ಹತ್ರ ಕೆಲಸ ಮಾಡಿಸೋಷ್ಟು ದೊಡ್ಡ ಜನ ಆದ್ರೆ ನೀನು ಹಣೆ ಬರ ಸತ್ತವ್ರೆ. ಕೆಲಸ ಉಪಕಾರ ಆಗ್ಬೇಕು. ವಿನಂತಿ ಪ್ರಾರ್ಥನೆ ಬೇಡಿಕೆ ಬಗಳಿಕ್ ನಾಯೇನ ಅಲ್ಲ. ನಿಮ್ಮಂತವ್ರು ಏನ್ ಮಾತಾಡಿದ್ರು ಅದು ನಮ್ಮ ಬಗಳದ ಹಂಗೆ ಕೇಳೋದು ಬಿಡು. ಇರ್ಲಂತೆ ಬಿಡು. ಇದೋ ನಾವೀಗ ಎಲ್ಲಿಗೆ ಹೊರಟದ್ದು? ಎಲ್ಲ ಸತ್ಕೊಳ್ರ ನನ್ಗೇನಾ? ನಾವೀಗ ಹೊರಟದ್ದು ನಮ್ಮ ಮಾವನ ಮನೆಗೆ. ಹೋಗಿ, ನನ್ಗೇನೋ? ಮಾವನ ಮನೆಗೆ ಹೋಗುವಾಗ ಒಳ್ಳೆ ಅಂದ ಚಂದವಾಗಿ ಹೋಗ್ಬೇಕೆನ್ನುವಂತ ಆಸೆ ನಮ್ಮದು. ನೋಡು ನಮ್ಮ ಬಟ್ಟೆಯನ್ನು ನೋಡು. ಹೌದಾ ಪುಣ್ಯಾತ್ಮ? ಆ ಬಟ್ಟೆಗೆ ನೀರಾಗಿದೆ ತಿಂಗಳು ಎಷ್ಟಾಯ್ತು ಹೇಳು? ಕೆಲವಷ್ಟಾಯ್ತು. ನೀವು ಬರುವಾಗ ದಾರಿಯಲ್ಲಿ ಒಂದು ಹೊಳೆ, ಒಂದು ಹಳ್ಳ, ಒಂದು ಕೆರೆ, ಒಂದು ಬಾವಿ ಯಾವ್ದೂ ಸಿಕ್ಕಲಿಲ್ವೇನೋ? ಎಲ್ಲ ಸಿಕ್ಕಿತಾದ್ರೆ ನಿನ್ನಂತ ಜನ ಸಿಕ್ಕ ಮೂಗು ಹಿಡಿದು ಮುಸುಳು ಮೇಲೆ ಬಾರಿಸಿ ಬಿಟ್ಟೇನು. ತೊಳೆದಂತ ಜನ ಸಿಕ್ಲಿಲ್ಲ ಅಂತ ಹೇಳಿದ್ದು. ಇರ್ಲಂತೆ ಬಿಡು. ಇದೋ ಆ ಮಡಿ ಮಾಡಿ ತಂದಂತಹ ಬಟ್ಟೆಯನ್ನ ನಮಗೆ ಕೊಡು. ಈ ಕೊಳೆಯ ಅಂತ ಬಟ್ಟೆನ ತೆಗೆದುಕೊಂಡು ಹೋಗಿ ನೀನು ಮಡಿ ಮಾಡಿ ಏನಂದ್ರೆ ಈ ಮಡಿ ಮಾಡಿದ ಬಟ್ಟೆಯನ್ನು ನಿಮಗೆ ಕೊಡ್ಬೇಕು. ಹೌದು. ನಿಮ್ಮ ಹೊಲಸಾದ ಬಟ್ಟೆಯನ್ನು ನಾನು ಮಡಿ ಮಾಡ್ಕೊಂಡು ಬರ್ಬೇಕು. ಹೌದನಾ? ಏನು? ಈ ಬಟ್ಟೆಯನ್ನು ಉಡುವಂತ ಯೋಗ್ಯತೆ ನಿಮ್ಮಂತ ಹಣೆಬಡ ಸತ್ತವರಿಗೆ ಎಲ್ಲಿರ್ಬೇಕು? ಈ ಬಟ್ಟೆಯನ್ನು ಉಡುವವನು ಯಾರು ಗೊತ್ತಾ? ಮಧುರಾ ಮಹೇಂದ್ರನಾದಂತ ಕಂಸಾಸುರ. ನಿಮ್ಮಂತ ಪರದೇಶಿಗಳು ಉಡುವ ಬಟ್ಟೆ ಅಲ್ಲ. ನಡಿರ ಕಂಸಾಸುರ ಉಡುವಂತ ಬಟ್ಟೆ. ಅಣ್ಣ, ನಮ್ಮ ಪರಿಚಯ ಇತನಿಗೆ ಆಗ್ಲೇ ಇಲ್ಲ. ನಾವ್ ಯಾರು ಅಂತ ಮಾಡಿದೆ? ಯಾರು? ಕಂಸ ನಮಗ ಅನ್ನೇನ ಅಲ್ವೋ? ಆ ಕಂಸ ನಮ್ಮ ಸೋದರ ಮಾವ. ನಾವು ಆತನಿಗೆ ಅಳಿಯಂದಿರು. ಕಂಸನಿಗೆ ನೀವು ಅಳಿಯಂದಿರು. ಕಂಸ ನಿಮಗೆ ಮಾವ. ನಿನ್ನ ಹೆಸರು? ನನ್ನ ಹೆಸರು, ಅವನ ಹೆಸರು ರಾಮ, ನನ್ನ ಹೆಸರು ಕೃಷ್ಣ. ನೀವು ಒಟ್ಟಿನಲ್ಲಿ ರಾಮಕೃಷ್ಣ. ಓಹೋ, ನೀವು ಬಂದ್ರ ನೋಡಿ. ಅಧಿಕ ಪ್ರಸಂಗ ಇಲ್ಲಿ ಸಲ್ಲ. ಮಡಿ ಮಾಡಿದ ಬಟ್ಟೆ ನಿಮ್ಗೆ ಕೊಡುವುದಿಲ್ಲ. ಎಲ್ಲಿಯಾದ್ರೂ ಮುಂದೆ ಬಂದ್ರ ನಿಮ್ಮ ಮೂಗು ಹಿಡಿದು ಮುಸುಳ್ಳ ಬರ್ತೇನೆ. ಆ ಬಟ್ಟೆಯನ್ನು ಕೊಟ್ರಾಗ ಅಲ್ಲಿದ್ರೆ ಅಣ್ಣ, ರಜಕನನ್ನ ಕೊಂದು ಮುಗಿಸಿದ್ದಾಯ್ತು. ಹಾಗೆ ಮುಂದೆ ಬರುತ್ತಿರುವಂತಹ ಸಂದರ್ಭ, ಸುಗಂಧ ದ್ರವ್ಯವನ್ನು ಹಿಡಿದುಕೊಂಡು ಕುಬ್ಜಿಯವರಳು ಬರುತ್ತಿರುವಾಗ ಆಕೆ ಅದನ್ನ ಕೇಳಿದಾಗ ಆಕೆ ಕೊಡುವುದಕ್ಕೆ ಒಪ್ಪಲಿಲ್ಲ. ಆಕೆಯ ಡೊಂಕನ್ನ ತಿದ್ದಿದ್ದಾಯ್ತು. ಆಕೆ ತಮ್ಮ ಮನೆಗೆ ಬರಬೇಕೆನ್ನುವುದಾಗಿ ನನ್ನಲ್ಲಿ ತಿಳಿಸಿದಾಗ ನನ್ನ ಸಂಕಲ್ಪವನ್ನು ಆಕೆಗೆ ತಿಳಿಸಿ ಆಕೆಯನ್ನ ಕಳುಹಿದ್ದಾಯ್ತು. ಹಾಗೆ ಮುಂದುವರೆದು ಬರುತ್ತಿರುವಂತಹ ಸಂದರ್ಭ, ಕೋಲೆಯ ಪೀಡ ನಮ್ಮ ಮೈ ಮೇಲೆ ಏರಿ ಬಂತಲ್ಲ, ಅದನ್ನ ಸೀಳಿ ಒಗೆದದ್ದಾಯ್ತು. ಹಾಗೆ ಮುಂದುವರೆದು ಬಂದು ನಿಂತಹ ಸ್ಥಳ ಯಾವುದು? ಹರಿತೆತ್ತೇರಿಸಿ ಭಕ್ತಿ ಸಮಕ್ಷಣ ಮುರಿದಿಳಗಪ್ಪಡಿಸಿ. ಅಣ್ಣ, ಶಸ್ತ್ರಾಗಾರವನ್ನ ಪ್ರವೇಶ ಮಾಡಿದಷ್ಟೇ ಅಲ್ಲ, ಅಲ್ಲಿ ಪೂಜೆಗಾಗಿ ಇರಿಸಲ್ಪಟ್ಟಂತಹ ಧನುವನ್ನ ಎತ್ತಿ ಹಿಡಿದದ್ದೇ ತಡ ಅದು ಲಟಲಟನೆ ಮುರಿದು ಬಿತ್ತು. ಆದ್ರೆ ನಮಗೆ ಇದೆಲ್ಲ ಮುಖ್ಯವಾದಲ್ಲ. ನಮ್ಮ ಉದ್ದೇಶ, ನಮ್ಮ ಲಕ್ಷ್ಯ ನಮ್ಮ ಮಾವನದ್ದು. ಈ ಎಲ್ಲ ಕಾರ್ಯವನ್ನು ತಿಳಿದ ನಂತರದಲ್ಲಿ ನಮ್ಮ ಮಾವನ ಅಂತ ಕಂಸ ಯಾವ ರೀತಿಯಲ್ಲಿ ಕಾರ್ಯೋನ್ಮುಖನಾಗ್ತಾನೆ ಎನ್ನುವುದನ್ನು ಕಾದು ನೋಡೋಣಂತೆ. ನಡೆ ಹೋಗೋಣ. ಆಗ್ಲಿ. ಯಾರದು? ನಾನು ಸೇವಕ ಬಾಗಿಲ ಭಟ್ಟ. ಯಾಕೆ ಬಂದೆ? ಹೋಯ್ತು. ಏನು ಹೋಯ್ತು? ಅನರ್ಥವಾಗಿ ಹೋಯ್ತು ಬುದ್ಧಿ. ಅನರ್ಥ? ಹೌದು. ರಾಮಕೃಷ್ಣರಿಂದ ನಿಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮೂರಿಗೆ ಅವರು ಬಂದ್ರು. ಬಲರಾಮಕೃಷ್ಣರು ಬಂದರೆ? ಹೌದು.
ಬರ್ಲಿ ಬರ್ಲಿ ಆದ್ರೆ ಬರ್ಲಿ ಬರ್ಲಿ ಅಂದ್ರೆ ಬರುವಾಗ ಹಾಗೆ ಬರ್ಲಿಲ್ಲ. ಏನ್ ಮಾಡಿದ್ರು? ದಾರಿಯಲ್ಲಿ ಸಿಕ್ಕಿದ ರಾಜ ರಜಕನಲ್ಲಿ ನೀವು ಧರಿಸುವ ಬಟ್ಟೆಯನ್ನು ಕೇಳಿದ್ದಕ್ಕೆ ಅವ ಕೊಡದೆ ಹೋದದ್ದಕ್ಕೆ ಕೊಡ್ಲಿಕ್ಕಿಲ್ಲ ಅವನ ಕಥೆಯನ್ನೇ ಪೂರೈಸಿದ್ರು. ಈಗ ಅವನೇ ಇಲ್ಲ ಆಮೇಲೆ ಮುಂದೊತ್ತುಕೊಂಡು ಬಂದ್ರು. ಕುಬ್ಜ ಎನ್ನುವಂತ ಹೆಣ್ಣಿನ ಡೊಂಕನ್ನ ತಿದ್ದಿ ವಿಕಾರದ ರೂಪಕ್ಕೊಂದು ಆಕಾರ ಕೊಟ್ರು. ಆಮೇಲೆ ಮುಂದೊತ್ತುಕೊಂಡು ಬಂದು ಕುಲಯ ಪೀಡ ಎನ್ನುವಂತ ಮದ್ದಾನೆ ಮರ್ಜಿಸಿಯ ಬಿಟ್ರು. ಸೀಡಿದರು. ಹೌದು, ಅಷ್ಟಕ್ಕೆ ಮುಗಿಲಿಲ್ಲ. ಹಾಗೆ ಮುಂದೊತ್ತುಕೊಂಡು ಬಂದು ಶಸ್ತ್ರಾಗಾರವನ್ನು ಪ್ರವೇಶಿಸಿ ಪೂಜಿಸಿ ಇಟ್ಟಂತಹ ಧನುಸ್ಸನ್ನ ಅಕ್ಕತ ಮುರಿದ ಬಿಟ್ರು. ಮತ್ತೆ ಮುಂದೊತ್ತುಕೊಂಡು ಬರ್ತಾ ಇದ್ದಾರೆ. ಹೌದು, ತೂತ ಕಂಸನ ಹೃದಯ ಸ್ತಂಭಿಸಲು ತೂತ ಕಂಸನ ಹೃದಯ ಸ್ತಂಭಿಸಲು ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕಡು ನೊಂದು ಗೋವಳರ ವರ್ತಮಾನವ ಕೇಳಿ ಬಂದ್ರೆ ಚಿತ್ತದಲ್ಲಿ ಕಡು ನೊಂದು ವ್ಯರ್ಥ ಭರಿಸಿದ ಯಾಕೆ ವ್ಯರ್ಥ ಭರಿಸಿದ ಏಕೆ ಶಿವ ಶಿವ ಅದ್ಭುತ ಬುದ್ಧಿ ನಡುಗುತ್ತದೆ. ವ್ಯರ್ಥ ಭರಿಸಿದ ಏಕೆ ವ್ಯರ್ಥ ಭರಿಸಿದ ಏಕೆ ಶಿವ ಶಿವ ಅದ್ಭುತ ಬುದ್ಧಿ ನಡುಗುತ್ತಲಿರುವುದು ಹೃದಯ ಸ್ತಂಭಿಸಲು ಈ ಕೌಸರ ಜೀವನದಲ್ಲಿ ಇಂತಹ ಅನುಭವ ಆಗದೇ ಇಲ್ಲವಲ್ಲ. ಯಾವ ಬಲರಾಮಕೃಷ್ಣನ ಬರಬೇಕೆಂದು ಕೆಲವು ತರಬೇಕೆಂದು ಅಕ್ಕರನ್ನು ಕಳಿಸಿದನು. ಬರುವಾಗ ರಾಜರೈಕರನ್ನ ಕೊಂದರು. ಕುವರಯ ಪೀಡುತ್ತ ಮದ್ದಾನೆಲ್ಲ ಸೀಳಿ ಹೋಗಿದರು. ಕುಬ್ಜೆಯ ಡೊಂಕನ್ನ ತಿದ್ದಿದರು. ಆಮೇಲೆ ಧನಸ್ಸನ್ನ ಮುರಿದರು. ಮುಂದೆ ಬರುತ್ತಾ ಇದ್ದಾರೆ. ಯಾಕೆ ನನ್ನ ಹೃದಯ ತರಲಿಸುತ್ತಾ ಇದೆಯಲ್ಲ. ಅಯ್ಯೋ, ನಿಂತು ನೆಲ ಎಲ್ಲ ನಡುಗುತ್ತಾ ಇದೆಯಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಈ ಪರಿಚಿಂತಿಸಿ ಭಯರು 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 ಈ ಪರಿಚಿಂತಿಸಿ ಭಯರು 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 ಶ್ರೀಪತಿಯ ನೆನೆಯುವುದು ಅದು ಕತ್ತಲೆ ಆಗುತ್ತಾ ಬಂತಲ್ಲ. ಶ್ರೀಪತಿಯ ನೆನೆಯುವುದು ಕೃಷ್ಣ ಸಜ್ಜಾಗೃಹದಿ ಪವಡಿಸಲು ಕೃಷ್ಣ ಕೃಷ್ಣ ಶ್ರೀಪತಿಯ ನೆನೆಯುತ್ತ ಕೃಷ್ಣ ಸಜ್ಜಾಗೃಹದಿ ಪವಡಿಸಲು ಇನ್ನೇನು ಮಾಡಲಿ ಎಂದು ನನ್ನನ್ನೇ ಯೋಚನೆ ಮಾಡ್ತಾ ಇರುವ ಆ ಕಾಲದಲ್ಲಿ ಅದು ಸಂಜೆ ಆಗುತ್ತಾ ಬಂತು. ಕತ್ತಲ ಆವರಿಸಿತು. ಈ ಸಮಯದಲ್ಲಿ ಸಜ್ಜಾಗ್ರಹಣ ಪ್ರವೇಶ ಮಾಡಿ ಮನೆಗೆ ನಿದ್ದೆ ಮಾಡಿ ಆಮೇಲೆ ನಾಳಿನ ಉದಯಕ್ಕೆ ಯೋಚನೆ ಮಾಡೋಣ. ಈ ಪರಿಚಿಂತಿಸಿ ಭಯರ್ಯೋ ಭಯರ್ಯೋ ತಾಪವಡಗಿ ತಾಪವಡಗಿ ಮಧುರ ಮಹಿಂದು ದುಸ್ವಪ್ನವ ಕಂಡು ದುಸ್ವಪ್ನವ ಕಂಡು ದುಸ್ವಪ್ನವ ಕಂಡು ಏನ ಮಾಡಲಿ ನಾನು ಏನ ಕಂಡೆನು ಕನಸ
ಏನಾಗುತ್ತಿದೆಯೋ 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 ನಾನೇನ ನೋಡುವೆನೋ ನಾ ಏನ ನೋಡುವೆನೋ ಏನಾಗುತ್ತಿದೆಯೋ 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 ನಾ ಏನ ನೋಡುವೆನೋ ಏನ ಮಾಡಲಿ ನಾನು ಏನು ಮಾಡಲಿ ನನ್ನ ಜೀವನಕ್ಕೆ ಏನಾಗುತ್ತಾ ಇದೆ ಮೈ ಮನ ನರಗುತ್ತಾ ಇದೆಯಲ್ಲ ಅದಂತಹ ಭಯಂಕರವಾದ ದುಸ್ವಪ್ನ ಆ ಸ್ವಪ್ನವನ್ನು ಎಣಿಸಿದಾಗ ನನ್ನ ಎದೆ ನರಗುತ್ತಾ ಇದೆಯಲ್ಲ ಏನು ಮಾಡಲಿ ಆ ಸ್ವಪ್ನದ ಸನ್ನಿವೇಶವನ್ನು ಎಣಿಸಿದಾಗ ನಾನೇನು ಮಾಡಲಿ ಏನಾಗುತ್ತಾ ಇದೆ ನನಗೆ ಅಯ್ಯೋ ನೆತ್ತಿಗೆ ತೈಲವ ಒತ್ತುತ್ತ ನೆತ್ತಿಗೆ ತೈಲವ ಒತ್ತುತ್ತ ನೆತ್ತಿಗೆ ತೈಲವ ಒತ್ತುತ್ತ ಮತ್ತಿಗೆ ಲೇಪಿಸಿ ತನುವಿಗೆ ಮತ್ತಿಗೆ ಲೇಪಿಸಿ ತನುವಿಗೆ ಕತ್ತೆಯ ಅಡರುತ್ತ ಕತ್ತೆಯ ನಡರುತ್ತ ಕತ್ತೆಯ ನಡರುತ್ತ ಕತ್ತೆಯ ಅಡರುತ್ತ ದಕ್ಷಿಣ ಯಾತ್ರೆಗೆ ಗಮಿಸಿದುದ ಕತ್ತೆಯ ಅಡರುತ್ತ ದಕ್ಷಿಣ ಯಾತ್ರೆಗೆ ದಕ್ಷಿಣ ಯಾತ್ರೆಗೆ ದಕ್ಷಿಣ ಯಾತ್ರೆಗೆ ಗಮಿಸಿದುದ ಏನಾಗುತ್ತಿದೆಯೋ 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 ನಾ ಏನ ನೋಡುವೆನು ಏನ ಮಾಡಲಿ ಏನು ಮಾಡಲಿ ನನಗೇನಾಗುತ್ತಾ ಇದೆ ಈ ಸ್ವಪ್ನದ ವಿಚಾರವನ್ನು ಎಣಿಸಿದಾಗ ಅಯ್ಯೋ ನನ್ನ ಜೀವನಕ್ಕೆ ಯಾವುದೋ ಗಂಡಾಂತರ ಗುಂಡಿ ಬಂದಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಆ ಸ್ವಪ್ನದಲ್ಲಿ ಪ್ರಪಂಚದಲ್ಲಿ ಹೀನ ಸಂಸ್ಕಾರಕ್ಕೆ ಬಾಧ್ಯವಾದ ಹೀನ ಪ್ರಾಣಿ ಅಂತ ಕತ್ತೆಯ ಮೇಲೇರಿ ಕೆಂಪು ದಾಸಾಳ ಹೂವನ್ನು ಧರಿಸಿ ಮೃತ್ತಿಗೆನ್ನೆಲ್ಲ ಬಳಿದುಕೊಂಡು ನನ್ನ ನೆತ್ತಿಗೆ ನಾನೇ ತೈಲವನ್ನು ಒತ್ತಿಕೊಂಡು ದಕ್ಷಿಣಾಭಿಮುಖವಾಗಿ ಸಾಗುತ್ತಿರುವ ಘೋರ ಕ್ರೂರ ದೃಶ್ಯವನ್ನ ಕಾಣುತ್ತಾ ಇದ್ದೇನಲ್ಲ ಅಯ್ಯೋ ಏನು ಮಾಡಲಿ ಅದೇನದು ಉರಿಯುವುದು ಒಂದೇ ದೀಪವು ಉರಿಯುವುದು ಒಂದೇ ದೀಪವು ಎರಡಾಗುತ್ತಾ ಇದೆ ಎರಡಾಗುತ್ತ ಕಾಣುತ್ತಲಿದೆ ಉರಿಯುವುದು ಒಂದೇ ದೀಪವು ಎರಡಾಗುತ್ತ ಕಾಣುತ್ತಲಿದೆ ಎರಡಾಗುತ್ತ ಸುತ್ತಮುತ್ತ ಎರಡಾಗುತ್ತ ಕಾಣುತ್ತಲಿದೆ ಅರಮನೆಯೆಲ್ಲವೂ ಈಕ್ಷಿಸ ಅರಮನೆಯೆಲ್ಲವೂ ಈಕ್ಷಿಸೆ ಹರಿಮಾಯ 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 ಅರಮನೆಯೆಲ್ಲವ ಈಕ್ಷಿಸೆ ಹರಿಮಾಯವಿದ ಕಟ ಕಟ ಗಾಢಾಂಧಕಾರ ಎಲ್ಲೆಲ್ಲಿಯೂ ತುಂಬಿತ್ತು ಇದ್ದಕ್ಕಿದ್ದ ಹಾಗೆ ಒಂದು ದೀಪ ಉರಿಯಿತು ಆ ಕಡೆಯಲ್ಲಿ ಮತ್ತೊಂದು ಈ ಕಡೆಯಲ್ಲಿ ಇನ್ನೊಂದು ಮೂರಾಗುತ್ತಾ ಇದೆ ಅಲ್ಲ ನೂರಾಗುತ್ತಾ ಇದೆ ಇಲ್ಲ 1000 ಆಗುತ್ತಾ ಇದೆ ಎಲ್ಲೆಲ್ಲಿಯೂ ದೀಪದ ಪ್ರಕಾಶ ಕಾಣುತ್ತಾ ಇದೆಯಲ್ಲ ಅರಮನೆಯ ಎಲ್ಲೆಲ್ಲಿಯೂ ಇರುತ್ತಾ ದಿವ್ಯ ಪ್ರಕಾಶ ಇದೇನು ಆಶ್ಚರ್ಯ ಇದು
ಇದೇನು ಅದ್ಭುತ ಇದು ಅಬ್ಬ. ದುರುಳ ನೀ ಪರಿ ಮರುಗೆ ನಯನವ ತೆರೆದು ನೋಡಲು ನನ್ನ ಅರಮನೆ ಹೊರಗೆ ಶ್ರೀಕೃಷ್ಣಮಯವಾಗಿರಲು ಶ್ರೀಕೃಷ್ಣಮಯವಾಗಿರಲು ಕೃಷ್ಣ 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 ಅದೋ ಕಣ್ಣುಗಳು, ಅದೋ ಮೈ, ಅದೋ ಕೈಗಳು, ಕಾಲುಗಳು, ಅರಮನೆ ಹೊರ ಒಳಗೆ ಶ್ರೀಕೃಷ್ಣಮಯವಾಗಿರಲು ಕುದಿದು 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 ಅರಮನೆಯ ಒಳಗೆ ಹೊರಗೆ ಎಲ್ಲೆಲ್ಲಿಯೂ ದೀಪಗಳು, ಎಲ್ಲೆಲ್ಲಿಯೂ ಪ್ರಕಾಶ. ಆ ಕಾಣುತ್ತಿರುವ ದೀಪದಲ್ಲಿ ಕೃಷ್ಣನ ಮೈ, ಒಂದೆಡೆಯಲ್ಲಿ ಕಣ್ಣು, ಒಂದೆಡೆಯಲ್ಲಿ ಅದೋ ಮೈಗಳು, ಎಲ್ಲೆಲ್ಲಿಯೂ ಕೃಷ್ಣಮಯವಾಗಿದೆಯಲ್ಲ. ಕೃಷ್ಣ ಕೃಷ್ಣ ಕೃಷ್ಣ. ಅಯ್ಯೋ, ಆ ಕೃಷ್ಣನ ಆಕಾರವನ್ನು ಕಂಡಾಗ ಹೋಗಿ ಅವನನ್ನ ಹಿಡಿದು ಬಡಿದು ಮುರಿದುಕೊಳ್ಳೋಣ ಎಂದು ಭಾವಿಸಿದರೆ, ಅಯ್ಯೋ ನನ್ನ ಕೈಯೊಳಗೆ ಕೃಷ್ಣ ಸಿಗುವ ಆಗಿಲ್ವಲ್ಲ. ಒದದೆ ನನ್ನ ಕಾಲಿಗೆ ನೋವಾಗ್ತಾ ಇದೆಯಲ್ಲ. ಕೃಷ್ಣ ಎಲ್ಲೆಲ್ಲಿಯೂ ಕಾಣುವ ಹಾಗಿಲ್ಲ. ಓಹೋ, ಮೋಟಿಗಾರ ಕೃಷ್ಣ, ಮೋಸಗಾರ ಕೃಷ್ಣ, ಇಲ್ಲಿಯೂ ನಿನ್ನ ಮಾಯ ಮೋಡಿ ನಡೆಯುತ್ತಾ ಇದೆಯೇ. ಇಲ್ಲ, ಬಿಡುವ ಹಾಗಿಲ್ಲ. ಯಾರಲ್ಲಿ ತರಣಿ ಉದಯಿಸ ಭಕ್ತಿ ಭಾವದೆ ಹರನ ಪೂಜಿಸಿ ಶಂಭೋ ಮಹಾದೇವ ಮುಷ್ಟಿಕಾತ್ಯರ ಇರಿಸಿ ತೋರಲಿ ಸಭೆಗೆ ಹೊರಿ ಬರಲಿ. ಉದಯವಾಗುತ್ತಾ ಬಂತು. ಇನ್ನು ಯೋಚನೆ ಯಾಕೆ? ಕೃಷ್ಣನ ಎನಿಸುವ ಸುಲಭವಾಗಿ ನಮ್ಮಲ್ಲಿ ಜನ ಇಲ್ಲವೇ? ಚಾಣೂರು ಮುಷ್ಟಿಕರೇ, ಹೋಗಿ ಬಲರಾಮ ಕೃಷ್ಣನ ಮುರಿದು ಬನ್ನಿ, ಕಡಿದು ಬನ್ನಿ. ಅಣ್ಣ, ನಮ್ಮನ್ನ ಕೊಲ್ಲುವುದಕ್ಕೆ ಬಂದಂತ ಮುಷ್ಟಿಕನನ್ನ ನೀನು, ಚಾಣೂರನನ್ನ ನಾನು ಅಂತಕನ ಅತಿಥಿಗಳನ್ನಾಗಿಸಿದ್ದೇವೆ. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಆಸ್ಥಾನ ಪ್ರವೇಶಿಸೋಣಂತೆ. ಮಾವ 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 ಕೃಷ್ಣ ಎನ್ನೋ ನಿನಿತು ಸನುಗೆ ಏನಲ್ಲ ಸನುಗೆ ಏನಲ್ಲ ಕೆಳಗೆ ಇಳಿಯದಿರಲು ನಿನ್ನ ಕೊಲ್ಲುವೆ ನೋಡಿರ ಕೃಷ್ಣ ಬಲರಾಮರೇ, ಮಾವ ನೇರವಾಗಿ ನನ್ನ ಪ್ರಭನ ಪ್ರವೇಶ ಮಾಡಿ ಮಾನವಾನ್ವತ್ತ ಅನ್ಯಾಯಕ್ಕೆ ಇಳಿದು ಆಮೇಲೆ ಆಸ್ಥಾನ ಮಠವನ್ನು ಸೇರಿ ಸಿಂಹಾಸನ ಸ್ಥಿತರಾಗಿರುವ ತಾಯಿ ಕೌಸನ ತೊಡೆಯಲ್ಲಿ ಯಾರೇ ಕೂತ್ಕೊಂಡಲ್ಲ. ಇದೇನು ಸಲುಗೆ ಏನೋ? ಅದಕ್ಕೆ ಸಿಟ್ಟ ಮಾವ. ಮಾವ ಮನೆ ನಿಲ್ಲುವುದಕ್ಕೆ ಮಾವ ಅಳಿಯನಲ್ಲವೇ ಮನೆತು ನಿಲ್ಲುವುದಕ್ಕೆ ಮಾವ ಮನೆತು ನಿಲ್ಲುವುದಕ್ಕೆ ಮಾವ ಅಳಿಯನಲ್ಲವೇ ಮಾವ ನಾ ಅಳಿಯನಲ್ಲವೇ ನಾ ಅಳಿಯನಲ್ಲವೇ ಮಾವ ಒಲಿದು ಕರೆಸಿ ಕೊಲ್ಲುವುದೇನು ಒಲಿದು ಕರೆಸಿ ಕೊಲ್ಲುವುದೇನು ತಿಳಿಯಬೇಡವೇ ಒಲಿದು ಕರೆಸಿ ಕೊಲ್ಲುವುದೇನು ನನ್ನ ಮಾವ ಸತ್ತ ತಿಳಿಯಬೇಡವೇ
ಅದಕ್ಕಾಗಿ ಇಷ್ಟೊಂದು ಸಿಟ್ಟ ಮಾವ. ಮಾವ ಏನೋ ತಂದೆ ತಾಯಿಗಳ ತೊಡೆಯನ್ನ ಏರಿ ಆನಂದಿಸಬೇಕಿತ್ತು ನಾವು, ಆದ್ರೆ ಆ ಭಾಗ್ಯ ನಮ್ಮ ಪಾಲಿಗೆ ಇಲ್ಲ. ಸೋದರ ಮಾವ ಅಂದ್ರೆ ತಂದೆಗೆ ಸಮಾನಂತೆ. ಆದ್ರಿಂದಾಗಿ ನಿನ್ನ ತೊಡೆಯನ್ನ ಏರಿ ಆನಂದ ಪಡೋಣ ಎನ್ನುವುದಾಗಿ ಭಾವಿಸಿ ಇಲ್ಲಿಗೆ ಬಂದ್ರೆ ಅದಕ್ಕಾಗಿ ಇಷ್ಟೊಂದು ಸಿಟ್ಟು ಮಾಡುವುದು ಮಾವ. ನನ್ನನ್ನು ಒಲಿದು ಕರೆಸಿಕೊಂಡವ ನೀನು ಈಗ ಕೊಲ್ಲುವರ ಹಾಗೆ ಮಾತನಾಡ್ತಾ ಇದ್ದೀಯಲ್ಲ, ಯಾವ ನ್ಯಾಯ ಮಾವ? ಇದು ಸರ್ಗ ವ್ಯವಹಾರವೇ ಅಲ್ಲ, ಕ್ಷೇತ್ರವೇ ಇದಲ್ಲ. ಕಾರಣ ಏನು ಮದುವೆಯ? ನೀನು ಮಾಡಿದ ಮೋಸ ಮೋಡಿ. ನಾನು ಮಾಡಿದ ಮೋಸ ಮತ್ತೆ ನನ್ನ ಹೋಗ್ತಿಲ್ಲ, ಹಾಲ ಇಲ್ಲ. ನಮ್ಮ ಹಳ್ಳಿಯಿಂದ ಉಂಡು ತೇಗರಿ ತಿಳಿದು ಪೂತನ ಕಳಿಸ್ಕೊಟ್ಟೆ. ಆ ಪೂತನೆಯ ಮನೆಯ ಹಾಲಿನ ಜೊತೆಗೆ ಹಸುವನ್ನ ಯಾಕೆ ಏರಿದೆ ಮೊದಲ ಮದುವೆ ಹೇಳು. ಓ ಪೂತನೆ ವಿಚಾರ. ಜಗದ ಜನರ ಶಿಶುಗಳಿಂಗೆ ಅಗಡು ಮೊಲೆಯನು, ಜಗದ ಜನರ ಶಿಶುಗಳಿಂಗೆ ಅಗಡು ಮೊಲೆಯನು, ಅಗಡು ಮೊಲೆಯನು. ವಿಗಡ ವಿಷವ ಇತ್ತಳಾಕೆ ಮೊಗಚಿಕೊಂಡೆನು, ವಿಗಡ ವಿಷವ ಇತ್ತಳಾಕೆ ಮೊಗಚಿಕೊಂಡೆನು, ನಾ ಮೊಗಚಿಕೊಂಡೆನು. ವಿಷವ ಇತ್ತಳಾಗೆ ಮೊಗಚಿಕೊಂಡೆನು, ಮೊಗಚಿಕೊಂಡೆನು ನಿನ್ನ ಅಳಿಯನಲ್ಲವೇ. ಮರೆತು ನಿಲ್ಲುವರೇಕೆ ಮಾವ ಅಳಿಯನಲ್ಲವೇ. ಮಾವ ಪೂತನೆಯನ್ನ ಕಳಿಸಿಕೊಟ್ಟವ ನೀನೇ ಆಗಿದ್ರೆ ಎಷ್ಟು ಒಳ್ಳೆ ಜನ ಮಾವ. ಕೆಲವೊಮ್ಮೆ ಈ ಪ್ರಪಂಚದಲ್ಲಿ ತಾಯಂದ್ರಿಗೆ ತಾವು ಜನ್ಮ ಕೊಟ್ಟಂತಹ ಮಕ್ಕಳಿಗೆ ಸ್ತನ್ಯಪಾನ ಮಾಡಿಸುವಂತಹ ಭಾಗ್ಯ ಇರುವುದಿಲ್ವಂತೆ. ಈಕೆ ಮಾತ್ರ ಹಾಗಲ್ಲ, ಹೊತ್ತದ್ದಲ್ಲ ಹೆತ್ತದ್ದಲ್ಲ, ಕಂಡ ಮಕ್ಕಳಿಗೆಲ್ಲ ಸ್ತನ್ಯಪಾನ ಮಾಡಿಸುವುದಕ್ಕೆ ಮುಂದಾಗಿ ಬಿಟ್ಲು ಮಾವ. ಹಾಗೆ ಒಂದು ದಿನ ನಮ್ಮ ಮನೆ ಬಾಗಿಲಿಗೂ ಬಂದ್ಲು ಮಾವ. ಸ್ತನ್ಯಪಾನ ಮಾಡಿಸ್ತೇನೆ ಅನ್ನೋದಾಗಿ ಮುಂದಾದಳು. ನನಗೆ ಹಾಲು ಬೆಣ್ಣೆ ತುಪ್ಪ ಅಂದ್ರೆ ಬಹಳ ಇಷ್ಟ ಮಾವ. ಅಮ್ಮನಲ್ಲಿ ಕೇಳುವುದು ಹೋದ್ರೆ ಆಕೆ ಗದ್ದರಿಸುವುದೆಷ್ಟು ಬೈಯುವುದೆಷ್ಟು, ಈಗ ಗದ್ದರಿಸುವುದಿಲ್ಲ ಬೈಯುವುದಿಲ್ಲ. ಸ್ತನ್ಯಪಾನ ಇಷ್ಟೊಂದು ಸುಲಭವಾಗಿ ಮಾಡಿಸ್ತಾಳೆ ಅಂತಂದ್ರೆ ಯಾರು ಬಿಡ್ತಾರೆ ಮಾವ? ನೀನಾದ್ರೂ ಬಿಡ್ತಿದ್ಯಾ? ನೇರವಾಗಿ ಹೋಗಿ ಸ್ತನ್ಯಪಾನ ಮಾಡಿದೆ. ಸ್ತನ್ಯಪಾನ ಯಥೇಚ್ಛವಾಗಿ ಮಾಡಿದೆ. ಹಾಗೆ ತೇಗನ್ನ ಬಿಟ್ಟು ತಿರುಗಿ ನೋಡುವಷ್ಟರೊಳಗೆ ರಕ್ತವನ್ನ ಕಾರಿ ಪ್ರಾಣ ಬಿಟ್ಟಿದ್ಲು ಮಾವ. ನೀನು ಕೊಂದದ್ದಲ್ಲ, ನಾನು ಕೊಂದದ್ದಲ್ಲ ಮಾವ. ಒಂದು ವಿಶೇಷ, ಆಕೆಯಿಂದ ಇಲ್ಲಿವರೆಗೆ ಸ್ತನ್ಯಪಾನವನ್ನು ಮಾಡಿದಂತಹ ಮಕ್ಕಳೆಲ್ಲ ಪ್ರಾಣವನ್ನು ಬಿಟ್ಟಿದ್ರು. ಆದ್ರೆ ಈಕೆ ಮಾತ್ರ ನನ್ನ ಹತ್ರ ಬಂದು ಪ್ರಾಣ ಬಿಟ್ಲು. ವಿಶೇಷ ಮಾವ, ನಾನು ಕೊಂದದ್ದಲ್ಲ, ಆಕೆ ಹಾಗೆ ಸತ್ತೋದ್ಲು. ಅದಕ್ಕೆ ಕಾರಣ ಹೀಗೆ ಊಹಿಸಿದ್ದೇನೆ ನಾನು. ಇಲ್ಲಿವರೆಗೆ ಆಕೆ ಕೊಂದಂತಹ ಮಕ್ಕಳಿದ್ದಾವಲ್ಲ, ಆ ಪಾಪದ ಭೂತ ಈಕೆಗೆ ಮೃತ್ಯುವಾಗಿ ಕಾಡಿತು. ಆದ್ರಿಂದಾಗಿ ಆಕೆ ಸತ್ತದ್ದು, ನಾನು ಕೊಂದದ್ದಲ್ಲ ಮಾವ. ಏನು ಮಾಡಿದ್ರು ಶಕಟ ಬಂಡಿಯಾಗಿ ಬಂದ, ದೇನುಕ ದೇನುವಾಗಿ ಬಂದ, ಹಾಗೆ ಪ್ರಲಂಬ ಬಂದ, ಬಕ 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 ಪಕ್ಷಿಯಾಗಿ ಬಂದ, ಅವರನ್ನೆಲ್ಲ ನಾವೇ ಕೊಂದು ಮುಗಿಸಿದ್ದೇವೆ. ಇಲ್ಲಿಗೆ ಮಥುರೆಗೆ ರಾಜರಾಜಕರಿಂದ ಯಾಕೆ ಬಂದ್ರಿ ಮಾವ? ಬಟ್ಟೆಯನ್ನು ಕೊಡು ಅಂತ ಕೇಳಿದ್ದೇವೆ, ಕೊಡುವುದು ಕೊಪ್ಪಲಿಲ್ಲ. ಗಂಟೆನ ಕಸಿಯುವುದಕ್ಕೆ ಮುಂದಾದಂತಹ ಸಂದರ್ಭ ಗಂಟೆ ಆತನ ತಲೆ ಮೇಲೆ ಬಿದ್ದು ಆತ ಪ್ರಾಣ ಬಿಟ್ಟ. ಮಾವ ಮೈ ಮೇಲೆ ಮರೆ ಏರಿ ಬಂತು, ಆದ್ರಿಂದಾಗಿ ಆತ್ಮರಕ್ಷಣೆಗಾಗಿ ಆ ರೀತಿಯಾಗಿ ಮಾಡಿದ್ದು. ಮಾವ ಹೆದೆಯೇರಿಸಿದೆ ಇಟ್ಟಂತಹ ಧನು, ಅದನ್ನ ಹೆದೆಯೇರಿಸೋಣ ಎನ್ನುವುದಕ್ಕಾಗಿ ಮುಂದಾದೆ. ಅಲ್ಲಿಯೇ ಲಟಲಟನೆ ಮುರಿದು ಬಿತ್ತೋದು. ಯಾವುದು ಇದು? ಹೌದು ಮಾವ, ಇದು ನಿನ್ನ ಪಾಲಿಗೆ ಕೊನೆಗಾಲ. ನನ್ನ ಯಮಮನೂರ ಸೇರಿಸುವುದಕ್ಕೆ ಬಂದವರು ನಾವು. ಹಾಗಿದ್ರೆ ಮಾವ ಅಣ್ಣ ಕಳನಳಿದ ಎಂದೇನು ಕಳನಳಿದ ಎಂದೇನೂತ ಹೂವಿನ ಮಳೆಯಗೆರೆದರು ನಭವೇ ಸುಮನಸರು ನಳಿನ ನಾಭನು ಪಿತನ ಬಂಧನ ಕಳಚುತ್ತಾಗ ಅಣ್ಣ ಕೃಷ್ಣ ಅಂತೂ ನಮ್ಮ ಮಾವನಂತಹ ಕಂಸನ ಅವಸಾನವಾಯಿತು.
ಹಾಗೆ ನಮ್ಮ ಅಜ್ಜನ ಅಂತ ಉಗ್ರಸೇನನ್ನ ಸೆರೆಯಿಂದ ಬಿಡಿಸಿ ಇಲ್ಲಿಯ ಪಟ್ಟವನ್ನು ಅವನಿಗೆ ಕಟ್ಟಬೇಕಾಗಿದೆ. ಇಲ್ಲಿ ಅಧಿಕಾರವನ್ನು ಅವನಿಗೆ ವಹಿಸಿಕೊಡೋಣ. ಅಷ್ಟೇ ಅಲ್ಲ, ನನ್ನ ತಂದೆ ತಾಯಿಯವರನ್ನ ಸೆರೆಯಿಂದ ಬಿಡಿಸೋಣವಂತೆ, ಅಕ್ರೂರನ ಮನೆಗೆ ಹಾಗೂ ಕುಬ್ಜೆ ಮನೆಗೆ ಭೇಟಿಯನ್ನು ನೀಡೋಣವಂತೆ. ಅಷ್ಟೇ ಸಾಲದು, ನೇರವಾಗಿ ನಮ್ಮದಂತಹ ಜೀವನದ ಅಭ್ಯುದಯಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸ ಅದನ್ನ ಮುನಿಗಳಂತಹ ಸಾಂದೀಪ ಮುನಿಯವರಲ್ಲಿ ಅವರಿಗೆ ಹೋಗಿ ಅದನ್ನ ಕಲಿತು ಬರೋಣವಂತೆ. ನೇರವಾಗಿ ಅತ್ತ ಸಾಗೋಣ, ನಡೆ. ಮಂಗಲೋ ಮಂಗಲೋ ವಸುದೇವ ಬಾಲಯೇ ಪಿಸಜಾಕ್ಷನಿಗೆ ವಸುದೇವ ಬಾಲಯೇ ಪಿಸಜಾಕ್ಷ ರಾಮಗೆ ಮಂಗಲೋ 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 ಆ